ಯಂ ಬ್ರಹ್ಮಾ ವರುಣೇಂದ್ರರುದ್ರಮರುತಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯ ಅಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯಃ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತ ದ್ವಿತೀಯ ಸ್ಕಂಧ 8ನೇ ಅಧ್ಯಾಯ ಶ್ಲೋಕ 3. ಕಥಯಸ್ವ ಮಹಾಭಾಗ ಯಥಾಹಂ ಅಖಿಲಾತ್ಮನಿ ಕೃಷ್ಣೇ ನಿವೇಶ್ಯ ನಿಸ್ಸಂಗಂ ಮನಃ ತ್ಯಕ್ಷೇ ಕಲೇವರಂ. ಕಥಯಸ್ವ ಮಹಾಭಾಗ. ಮಹಾನುಭಾವರಾದ ಪರೀಕ್ಷಿತ್ ಮಹಾರಾಜರು ಶುಕಾಚಾರ್ಯರನ್ನು ಕುರಿತು ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಹಿಂದೆ 7ನೇ ಅಧ್ಯಾಯದಲ್ಲಿ ಬ್ರಹ್ಮನಾರದ ಸಂವಾದದಲ್ಲಿ ಭಗವಂತನ ಅವತಾರ ಕಥೆಗಳ ಸಂಕ್ಷೇಪ ನಿರೂಪಣವನ್ನು ನಾವು ಯಥಾಶಕ್ತಿ ನೋಡಿದೆವು. ಈಗ ಪುನಃ ಪರೀಕ್ಷಿತ ಮತ್ತು ಶುಕಾಚಾರ್ಯರ ನಡುವಣ ಸಂವಾದ ಮುಂದುವರೆದಿದೆ. ಕಥಯಸ್ವ ಮಹಾಭಾಗ. ಓ ಮಹಾನುಭಾವರೇ, ಕಥಯಸ್ವ, ಹೇಳಿ ಎಂಬುದಾಗಿ ಪರೀಕ್ಷಿತ್ ಮಹಾರಾಜ ಮತ್ತೆ ಕೆಲ ಪ್ರಶ್ನೆಗಳನ್ನು ಶುಕಾಚಾರ್ಯರ ಮುಂದೆ ಇಡ್ತಾ ಇದ್ದಾನೆ. ಯಥಾ ಅಹಂ ನಿಸ್ಸಂಗಂ ಮನಃ ಅಖಿಲಾತ್ಮನಿ ಕೃಷ್ಣೇ ನಿವೇಶ್ಯ ಕಲೇವರಂ ತ್ಯಕ್ಷೆ. ಹೇ ಮಹಾಭಾಗ, ಕಥಯಸ್ವ. ಯಥಾ ಅಹಂ, ಹೇಗೆ ನಾನು, ನಿಸ್ಸಂಗಂ, ಸಂಘವನ್ನು ಕಳಚಿಕೊಂಡು, ಎಲ್ಲ ವಿಧ ಪ್ರಾಪಂಚಿಕ ಸಂಘಗಳನ್ನು ಕಳೆದುಕೊಂಡು, ಮನಃ, ಮನಸ್ಸನ್ನು, ಅಖಿಲಾತ್ಮನಿ ಕೃಷ್ಣೇ ನಿವೇಶ್ಯ, ಸರ್ವಾಂತರ್ಯಾಮಿಯಾಗಿರ್ತಕ್ಕಂಥ ಶ್ರೀಕೃಷ್ಣನಲ್ಲಿ ಇರಿಸಿ, ಕಲೇವರಂ ತ್ಯಕ್ಷೆ, ಈ ಶರೀರ ತ್ಯಾಗ ಮಾಡಿಯೇನು. ಮಹಾಭಾಗ ಕಥಯಸ್ವ. ಓ ಮಹಾನುಭಾವರಾದ ಶುಕಾಚಾರ್ಯರೇ, ತಿಳಿಸಿ. ಪರೀಕ್ಷಿತ್ ಮಹಾರಾಜ ಶುಕಾಚಾರ್ಯರನ್ನು ಕುರಿತು ಈ ಮಹತ್ವದ ಪ್ರಶ್ನೆಯನ್ನು ಮಾಡಿದ್ದಾನೆ. ಇದು ಎಲ್ಲ ಸಾಧಕರ ಪ್ರಶ್ನೆ.
ನಮ್ಮೆಲ್ಲರ ಪ್ರಶ್ನೆ, ನಮ್ಮೆಲ್ಲರ ಅಭಿಪ್ಸೆ. ಇಲ್ಲಿ ನೋಡಿ, ಒಂದು ಗಮನಿಸಬೇಕಾದ ಸಂಗತಿ, ಪರೀಕ್ಷಿತ್ ಮಹಾರಾಜ ಈಗಾಗಲೇ ರಾಜ್ಯ, ಕೋಶ, ಬಂಧುಗಳು ಎಲ್ಲವನ್ನೂ ತೊರೆದು ಬಂದಿದ್ದಾನೆ. ಅಂಥವನು ಶುಕಾಚಾರ್ಯರಲ್ಲಿ ಕೇಳ್ತಾ ಇದ್ದಾನೆ, ನಿಸ್ಸಂಗಂ, ಯಾವುದರ ಸಂಘವೂ ಉಳಿಯದಂತೆ, ಯಾರ ಸಂಘವೂ ಉಳಿಯದಂತೆ ಭಗವಂತನಲ್ಲಿ ಮನಸ್ಸಿಡಬೇಕು. ಇದು ನನಗೆ ಹೇಗೆ ಸಾಧ್ಯ? ಇದನ್ನು ನನಗೆ ಸಾಧ್ಯ ಮಾಡಿಸಿ, ಇದರ ಉಪಾಯವನ್ನು ಹೇಳಿ, ಇಲ್ಲಿ ನಿಮ್ಮ ಮಾರ್ಗದರ್ಶನ ಬೇಕು. ಏನಿದರ ಅರ್ಥ? ಈಗಾಗಲೇ ನಿಸ್ಸಂಗನಾಗಿ ಬಿಟ್ಟಿದ್ದಾನೆ ಪರೀಕ್ಷಿತ್ ಮಹಾರಾಜ. ಬಂಧುಗಳು, ಬಾಂಧವರು, ತನ್ನವರು, ರಾಜ್ಯ ಎಲ್ಲವನ್ನೂ ತೊರೆದು ಗಂಗಾ ತೀರಕ್ಕೆ ಬಂದಿದ್ದಾನೆ. ಇಂಥ ಸಂದರ್ಭದಲ್ಲಿ ಕೇಳ್ತಾ ಇದ್ದಾನೆ, ನಿಸ್ಸಂಗಂ, ಸಂಘವನ್ನು ತೊರೆದು ಈ ಶರೀರ ತ್ಯಾಗ ಮಾಡಬೇಕು, ಮನಸ್ಸನ್ನು ಕೃಷ್ಣನಲ್ಲಿಡಬೇಕು. ಕಥಂ, ಇದನ್ನು ಹೇಗೆ ಮಾಡಬೇಕು? ಕಥಯಸ್ವ, ಇದನ್ನು ದಯಮಾಡಿ ಹೇಳ್ರಿ. ಏನು ಉಳಿದಿದೆ ಸಂಘ? ಇಲ್ಲಿ ಬಹಳ ಆಳಕ್ಕೆ ಹೋಗಿದ್ದಾನೆ ಪರೀಕ್ಷಿತ್ ಮಹಾರಾಜ. ಅವನು ಕೇಳ್ತಿರೋ ಪ್ರಶ್ನೆ ಹಿಂದೆ ಶರೀರ ಭಾವತ್ಯಾಗ ಹೇಗೆ ಮಾಡಲಿ, ಶರೀರ ಸಂಘ, ನನ್ನ ಶರೀರ ಅನ್ನೋ ಅಭಿಮಾನ, ಇದನ್ನು ಹೇಗೆ ಬಿಡಲಿ? ಈ ಅಭಿಮಾನ ಬಿಡೋದು ಸುಲಭ ಅಲ್ಲ. ಮನಸ್ಸು ಉಳಿದದ್ದನ್ನೆಲ್ಲ ಬಿಡುತ್ತದೆ. ಈ ಶರೀರ ನನ್ನದು ಅನ್ನೋ ಅಭಿಮಾನ ಸುದೀರ್ಘ ಕಾಲದಿಂದ ಇಟ್ಟುಕೊಂಡು ಬಂದಿದೆ. ನಮ್ಮ ವ್ಯವಹಾರಗಳನ್ನು ಗಮನಿಸಿದಾಗ ನಮಗೆ ಇದು ಸ್ಪಷ್ಟವಾಗ್ತದೆ. ನಾವು ಕೊಡಬೇಕಾದಷ್ಟು ಗಮನ ಇದಕ್ಕೆ ಕೊಟ್ಟಿಲ್ಲ ಆಧ್ಯಾತ್ಮಿಕ ಸಾಧಕರು. ನೋಡಿ, ಅನೇಕ ವರ್ಷಗಳ ನಂತರ ಯಾರನ್ನೂ ಭೇಟಿ ಮಾಡ್ತೀವಿ. ಆವಾಗ ಕೂಡಲೇ ಹೇಳೋ ಮಾತು, ತುಂಬ ಸಣ್ಣಗಾಗಿದ್ದೀರಿ, ಸೊರಗಿಬಿಟ್ಟಿದ್ದೀರಿ, ಅಥವಾ ದಪ್ಪ ಆಗಿದ್ದೀರಲ್ಲ, ಆರಾಮಿದ್ದೀರೋ ಇಲ್ಲೋ, ಸಿಕ್ಕಾಪಟ್ಟೆ ದಪ್ಪ ಆಗಿಬಿಟ್ಟಿದ್ದೀರಿ. ಆಗ ಅವರು ಅದಕ್ಕೆ ಕಾರಣ ಹೇಳ್ತಾರೆ, ಅನಾರೋಗ್ಯ ಆಗಿತ್ತಪ್ಪ, ವಯೋಸಹಜವಾದ ಏರ್ಪೇರುಗಳು, ಏನು ಮಾಡೋದು ಅಂತ. ಈ ಪ್ರಶ್ನೋತ್ತರಗಳನ್ನು ಅತ್ಯಂತ ನಮ್ಮ ವ್ಯವಹಾರದಲ್ಲಿ ಸಾಮಾನ್ಯವಾದ ಈ ಕುಶಲ ಪ್ರಶ್ನೋತ್ತರಗಳನ್ನು ನೀವು ಗಮನಿಸಿದರೆ ಇಲ್ಲಿ ಒಂದು ಆಭಾಸ ನಮಗೆ ಕಂಡು ಬರ್ತದೆ. ಏನು ಬಹಳ ಸ್ವರ್ಗಿದಿರಲ್ಲ ಅಂತ ನಾವು ಕೇಳುವಾಗ ಶರೀರವನ್ನೇ ಅವರು ಅಂತ ಭಾವಿಸಿ ಪ್ರಶ್ನೆ ಕೇಳ್ತಾ ಇದ್ದೀವಿ. ಇಲ್ಲ, ನನಗೆ ಸ್ವಲ್ಪ ಅನಾರೋಗ್ಯ ಆಗಿತ್ತು ಅಂತ ಅವರು ಉತ್ತರ ಕೊಟ್ಟರೆ, ಶರೀರವನ್ನೇ ನಾನು ಅಂತ ಭಾವಿಸಿ ಉತ್ತರ ಕೊಡ್ತಾ ಇದ್ದಾನೆ. ಇಲ್ಲ, ಸ್ವಲ್ಪ ಹಾರ್ಮೋನ್ ಚೇಂಜಸ್ಸು, ಅದಕ್ಕೆ ದಪ್ಪ ಆಗಿದ್ದೀನಿ, ಶರೀರವನ್ನು ಲಕ್ಷ್ಯದಲ್ಲಿಟ್ಕೊಂಡು ಆ ಮಾತನ್ನು ಹೇಳ್ತಾ ಇದ್ದಾನೆ. ಆತ್ಮ ಸ್ವರ್ಗೋದೂ ಇಲ್ಲ, ದಪ್ಪ ಆಗೋದೂ ಇಲ್ಲ, ಅವನಿಗೆ ಅನಾರೋಗ್ಯವೂ ಇಲ್ಲ. ನೈನಂ ಛಿಂದಂತಿ ಶಸ್ತ್ರಾಣಿ, ನೈನಂ ದಹತಿ ಪಾವಕಃ, ನ ಚೈನಂ ಕ್ಲೇದಯಂತ್ಯಾಪಃ, ನ ಶೋಷಯತಿ ಮಾರುತಃ, ಅಚ್ಛೇದ್ಯೋಯಂ ಅದಾಹ್ಯೋಯಂ ಅಶೋಷ್ಯ ಏವಚ. ಇದಲ್ವೇನು ಆತ್ಮ? ಅವನು ಸ್ವರ್ಗೋದು ಅಂದ್ರೇನು, ಕರಗೋದು ಅಂದ್ರೇನು, ಅನಾರೋಗ್ಯ ಆಗೋದು ಅಂದ್ರೇನು? ನಮ್ಮೆಲ್ಲ ವ್ಯವಹಾರಗಳು ಕೂಡ ಈ ಆತ್ಮಜ್ಞಾನ ನಮಗೆ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸಿಕೊಡ್ತಾ ಇವೆ. ಇಡೀ ಜೀವನ ಇದರಲ್ಲಿ ಕಳೀತೀವಿ ನಾವು. ಹಿಂಗೆ ವ್ಯವಹಾರ ಮಾಡ್ತಾ ಮಾಡ್ತಾ ಜೀವನದ ಉದ್ದಕ್ಕೂ ಪೋಷಿಸಿಕೊಂಡು ಬಂದಿರತಕ್ಕಂಥ ಭಾವ ಶರೀರ ಭಾವ, ನಾನು ಶರೀರ, ಈ ಭಾವ. ಈಗ ಒಮ್ಮೆಲೆ ವೇದಾಂತ ಓದುವಾಗ ನಾನು ಬೇರೆ, ಶರೀರ ಬೇರೆ ಅಂತ ವೇದಾಂತ ಹೇಳಿದರೆ ಅದು ಒಳಕ್ಕೆ ಪ್ರವೇಶ ಮಾಡೋದೇ ಇಲ್ಲ, ಅನುಭವದ ಆಳಕ್ಕೆ ಅದು ಪ್ರವೇಶಿಸೋದಿಲ್ಲ, ಬರೀ ಬೌದ್ಧಿಕ ಸ್ತರದಲ್ಲಿ ನಿಲ್ಲುವ ಮಾತು. ಹೀಗಾಗಿ ಪರೀಕ್ಷಿತ ಕೇಳ್ತಾ ಇದ್ದಾನೆ, ಅಸಂಗ ಆಗೋದು ಹೇಗೆ? ಅಂದರೆ ದೇಹಾಭಿಮಾನ ತೊರೆಯೋದು ಹೇಗೆ? ನೋಡಿ, ಜೀವನದಲ್ಲಿ ಇದೊಂದನ್ನು ಸಾಧಿಸಿದ್ರೂ ಬಹಳ ದೊಡ್ಡ
ಕೆಟ್ಟದನ್ನು ಸಾಧಿಸಿದ ಹಾಗೆ ಜೀವನದಲ್ಲಿ. ಸುಮಾರು 30-35 ವರ್ಷಗಳ ಹಿಂದೆ ನಡೆದ ಘಟನೆ. ಈ ದೇಶಕ್ಕೆ ಬಂದು ಹೊಸ್ತು ಒಂದು ದೇವಸ್ಥಾನದಲ್ಲಿ ಸಂಡೇ ದಿವಸ ಗೀತಾ ಪ್ರವಚನ ಮಾಡ್ತಾ ನಾನು ಒಂದು ಮಾತು ಹೇಳಿದೆ. ಆವಾಗ ಬರ್ಟ್ರಂಡ್ ರಸಲ್ ಬರೆದ ವೈ ಐ ಆಮ್ ನಾಟ್ ಎ ಕ್ರಿಶ್ಚಿಯನ್ ಅನ್ನೋ ಲೇಖ ಓದಿದ್ದೆ. ಅದರಲ್ಲಿ ಅವ್ರು ಹೇಳೋ ಮಾತು, ಈ ಕ್ರೂಸಿಫಿಕೇಶನ್, ಶಿಲುಬೆಗೇರಿಸೋದು, ಈ ಘಟನೆ ನಡೆದೇ ಇಲ್ಲ. ಇದೊಂದು ಅವೈಜ್ಞಾನಿಕವಾದ, ಐತಿಹಾಸಿಕವಲ್ಲದ ಘಟನೆ, ಕಟ್ಟುಕಥೆ ಅಂತ ಹೇಳ್ತಾರೆ. ಆ ವಿಷಯದಲ್ಲಿ ನಿರ್ಣಯ ಮಾಡುವಷ್ಟು ಜ್ಞಾನ ನನಗಿಲ್ಲ. ಅದನ್ನು ಒಪ್ಪೋದಿಲ್ಲ ಅಂತಲೂ ಹೇಳಲಾರೆ. ಆದರೆ ಅದನ್ನು ಓದ್ತಾ ನನ್ನ ಮನಸ್ಸಿನಲ್ಲಿ ಬಂದ ಒಂದು ವಿಚಾರ, ಅದನ್ನು ಹೇಳಿದೆ ನಾನು ಉಪನ್ಯಾಸದಲ್ಲಿ. ಏನೋ ಒಂದು ಸಂದರ್ಭ, ಗೀತೆಯಲ್ಲಿ ಆತ್ಮನ ಬಗ್ಗೆ ಮಾತಾಡೋ ಸಂದರ್ಭ, ಆವಾಗ ಹೇಳಿದೆ, ನೋಡಿ, ಒಂದು ವೇಳೆ ಜೀಸಸ್ ಅನ್ನೋ ವ್ಯಕ್ತಿ ಇದ್ದು ಅವನನ್ನು ಶಿಲುಬೆಗೇರಿಸಿದಾಗ, ಓ ದೇವರೇ, ಇವರು ಏನು ಮಾಡ್ತಿದ್ದಾರೆ ಅರಿಯದೇ ಮಾಡ್ತಾ ಇರೋ ಇವರ ತಪ್ಪನ್ನು ನೀನು ಕ್ಷಮಿಸು ಅಂತ ಹೇಳಿದ್ದರೆ, ಈ ಘಟನೆ ನಡೆದದ್ದಾಗಿದ್ದರೆ, ಜೀಸಸ್ಸನಿಗೆ ಒಂದು ಸಾಷ್ಟಾಂಗ ನಮಸ್ಕಾರ, ಮನಃಪೂರ್ವಕವಾಗಿ ನಾನು ನಮಸ್ಕಾರ ಮಾಡ್ತೇನೆ. ಅವನು ಕ್ರಿಶ್ಚಿಯನ್ನೋ ಅವನು ಎಂಥವನೋ ನಾನು ನೋಡೋದಿಲ್ಲ. ಯಾಕೆಂದರೆ ನಿಮ್ಮ ಶರೀರಕ್ಕೆ ಮೊಳೆ ಹೊಡಿತಾ ಇರುವಾಗ ಅವರನ್ನು ಅವ್ರು ಮಾಡ್ತಾ ಇರೋದು ತಪ್ಪು, ಅವರನ್ನು ಕ್ಷಮಿಸಿಬಿಡು ಓ ಭಗವಂತ ಅಂತ ಕೇಳುವಷ್ಟು ಮಾನಸಿಕ ಸಂಯಮ ಯಾವುದಾದ್ರೂ ಒಬ್ಬ ವ್ಯಕ್ತಿ ಉಳಿಸಿಕೊಂಡಿದ್ದರೆ, ಅವನ ಕುಲ, ಗೋತ್ರ, ವಂಶ ಯಾವುದನ್ನು ಯೋಚನೆ ಮಾಡಬಾರ್ದು. ಅವನು ಬಹಳ ದೊಡ್ಡ ವ್ಯಕ್ತಿ, ನಮಗಿಂತ ಬಹಳ ದೊಡ್ಡ ವ್ಯಕ್ತಿ. ಅವನು ಈ ಶರೀರ ಭಾವವನ್ನು ತೊರೆದ ವ್ಯಕ್ತಿ ಅಂತ ಒಂದು ಮಾತನ್ನು ಹೇಳಿದ್ದೆ. ಒಬ್ಬ ಯೇಲ್ ಯೂನಿವರ್ಸಿಟಿ ಗ್ರ್ಯಾಜುಯೇಟ್ ಮ್ಯಾಥಮೆಟಿಕ್ಸ್ ಪ್ರೊಫೆಸರು ಆಡಿಯನ್ಸಲ್ಲಿದ್ದರು. ಅವರು ನನ್ನ ಮಾತನ್ನು ಬಹಳ ತೀವ್ರವಾಗಿ ಪ್ರತಿಭಟನೆ ಮಾಡಿದರು. ನೀವು ಹಿಂದೂ ಧರ್ಮದ ಸಾರ ಅನ್ನಿಸ್ಕೊಂಡಿರೋ ಭಗವದ್ಗೀತೆ ಬಗ್ಗೆ ಮಾತಾಡ್ತಾ ಇದ್ದೀರಿ, ಜೀಸಸ್ ಕ್ರೈಸ್ತನಿಗೆ ನಮಸ್ಕಾರ ಅಂತೀರಿ, ಎಂಥ ಅಸಂಗತ. ಇವತ್ತಿಗೂ ನನ್ನ ಮನಸ್ಸಿನಲ್ಲಿ ಅದೇ ಭಾವನೆ ಇದೆ. ಒಂದು ವೇಳೆ ಈ ಘಟನೆ ನಡೆದಿದ್ದಾದರೆ, ಅವನು ಜೀಸಸ್ಸೇ ಆಗಿರಲಿ, ಅವನು ಮತ್ತೊಬ್ಬನೇ ಆಗಿರಲಿ, ಆ ಹೆಸರು ಮುಖ್ಯ ಅಲ್ಲ, ಆ ವ್ಯಕ್ತಿ ಮುಖ್ಯ ಅಲ್ಲ, ಆ ಎತ್ತರ ಮನಃಪೂರ್ವಕವಾಗಿ ನಮಸ್ಕರಿಸಬೇಕಾದ ಎತ್ತರ. ಅದು ದೇಹಭಾವ ತೊರೆಯೋದು ಅಂದರೆ ಅಷ್ಟು ಸುಲಭ ಏನ್ರಿ? ಎಷ್ಟು ಕಷ್ಟಪಡ್ತಾರೆ ಹಿಮಾಲಯದಲ್ಲಿ. ಇವತ್ತಿಗೂ ಸಾಧಕರು 33 ಮಿಲಿಯನ್ ಗಾಡ್ಸ್ ಅಂತ ಒಂದು ಸಿನಿಮಾ, ಬ್ರಿಟಿಷ್ ಡೈರೆಕ್ಟರು, ಎಲ್ಲಾದರೂ ಸಿಕ್ಕರೆ ನೋಡಿ. ಅದರಲ್ಲಿ ಒಬ್ಬ ಹಿಮಾಲಯದ ಡಾಕ್ಯುಮೆಂಟ್ರಿ, ಇದು ಇಂಡಿಯನ್ ಕಲ್ಚರ್ ಬಗ್ಗೆ ಮಾಡಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ರಿ. ಹಿಮಾಲಯದಲ್ಲಿ ಒಬ್ಬ ಸಾಧಕನಿಗೆ ಅವನು ಗುರು ಹೇಳಿರ್ತಾನೆ ಏನು ಅಂದರೆ, ಒಂದು ಮನುಷ್ಯನ ಅಸ್ಥಿಪಂಜರ ಕಣ್ಣೆದುರಿಗಿಟ್ಟುಕೊಂಡು ಅದನ್ನು ನಿಟ್ಟಿಸಿ ನೋಡ್ತಾ ಧ್ಯಾನ ಮಾಡುವಂತ. ಅವನನ್ನು ಇಂಟರ್ವ್ಯೂ ಮಾಡಿದ್ದಾನೆ. ಅವನು, ಏನಿದು, ಯಾವ ಸಾಧನೆ ಇದು? ಎದುರುಗಡೆ ಒಂದು ಅಸ್ಥಿಪಂಜರ ಇಟ್ಕೊಂಡಿದ್ದಾನೆ, ಅದನ್ನು ಧ್ಯಾನಿಸ್ತಾನೆ. ಕಣ್ಣಿಗೆ ಆಯಾಸ ಆದಾಗ ಕಣ್ಣು ಮುಚ್ತಾನೆ, ಒಳಗಡೆ ಅದನ್ನೇ ಧ್ಯಾನಿಸ್ತಾನೆ. ಅವನ ಸಾಧನೆಯ ಮಧ್ಯೆ ವಿರಾಮ ಸಿಕ್ಕಾಗ ಇಂಟರ್ವ್ಯೂ ಮಾಡಿದ್ದಾರೆ. ಅವನು ಹೇಳಿದ್ದಾನೆ, ಏನು ಮಾಡಿದರೂ ಈ ಶರೀರ ಭಾವ ಕಳ್ಚ್ಕೊಳ್ಳಿಕ್ಕಾಗಲಿಲ್ಲ. ನನ್ನ ಗುರುಗಳು, ನೀನು ಒಂದು ಅಸ್ಥಿಪಂಜರ, ಮ್ಯಾಲೆ ಚರ್ಮದ ಹೊದಿಕೆ ಹೊದಿಸಿದ್ದಾರೆ ನಿನಗೆ, ಅಷ್ಟು ಬಿಟ್ಟರೆ ಏನೂ ಅಂಥ ಸುಖ ಪಡುವಂಥ, ಹೆಮ್ಮೆ ಪಡುವಂಥದ್ದು ಏನಿಲ್ಲ ಈ ಶರೀರದಲ್ಲಿ. ಇದು ನಿನಗೆ ಕನ್ವಿನ್ಸ್ ಆಗಬೇಕಾದ್ರೆ ಆ ಒಳಗಿರೋ ಅಸ್ಥಿಪಂಜರ ಅದನ್ನು ಕಣ್ಣೆದುರಿಗಿಟ್ಟುಕೊಂಡು ಇದೇ ನಾನು, ಇದಕ್ಕಿಂತ ಹೆಚ್ಚಿಂದ ಏನಿಲ್ಲ ಈ ಶರೀರದಲ್ಲಿ ಅಂತ ಧ್ಯಾನಿಸು ಅಂತ ಗುರುಗಳು ಆಜ್ಞೆ ಮಾಡಿದ್ದಾರೆ. ಸಾಧನೆಯ ಅನೇಕ ಮಜಲುಗಳಲ್ಲಿ ಇದೊಂದು ಅಂತ ಅವನು ಹೇಳಿದ್ದು ಉಂಟು. ಹೀಗೆ
ಎಷ್ಟೆಷ್ಟು ಕಷ್ಟಪಡ್ತಾರೆ ಮಾನವ. ಮೂಳೆ ಮಾಂಸದ ತಡಿಕೆ, ಅದರ ಮೇಲಿದೆ ತೊಗಲಿನ ಹೊದಿಕೆ ಅಂತ ಚಂದ ಕವನ ಮಾಡಿ ಹಾಡಬಹುದು. ಅನುಭವದಲ್ಲಿ ಅದು ಬರೋದು ಬಹಳ ಕಷ್ಟ. ಯಾಕೆಂದರೆ ಜೀವನದುದ್ದಕ್ಕೂ ನಾನೇ ಶರೀರ ಅನ್ನೋ ತರಹ ನಮ್ಮೆಲ್ಲ ವ್ಯವಹಾರಗಳು. ಇದನ್ನು ಕಳೆದುಕೊಳ್ಳೋದು ಹೇಗೆ? ಶರೀರಾಭಿಮಾನ, ನಾನೇ ಶರೀರ ಅನ್ನೋ ಅಭಿಮಾನ, ಇದನ್ನು ಕಳೆದುಕೊಳ್ಳೋದು ಹೇಗೆ? ಈ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಅದಕ್ಕೆ ಅಲ್ಲೇ ಪ್ರಶ್ನೆಯಲ್ಲೇನೆ ಅವನಿಗೆ ಗೊತ್ತಿರೋ ಉತ್ತರವನ್ನೂ ಕೂಡ ಪರೀಕ್ಷಿತ್ ಮಹಾರಾಜ ಸ್ವಲ್ಪ ಮಟ್ಟಿಗೆ ಸೂಚಿಸಿ, ಇದಕ್ಕೆ ಉತ್ತರ ಆಗಬಲ್ಲದು, ಆದರೆ ಇದನ್ನು ಸಾಧ್ಯವಾಗಿಸೋದು ಹೇಗೆ? ಏನದು ಉತ್ತರ? ಮನಃ ಕೃಷ್ಣೇ ನಿವೇಶ್ಯ. ಮನಸ್ಸಿಗೆ ಏನಾದರೂ ಒಂದು ಬೇಕು. ನೀನು ಶರೀರ ಅಲ್ಲ. ಆತ್ಮನ ಜೊತೆಗಂತೂ ನೇರ ಸಂಪರ್ಕ ಸಾಧ್ಯ ಇಲ್ಲ. ಅದಕ್ಕೊಂದೇ ಒಂದು ಎಕ್ಸೆಪ್ಷನ್ ಅಂದರೆ ಸುಷುಪ್ತಿ ಕಾಲ. ಇನ್ನು ಧ್ಯಾನದಲ್ಲಿ ಆ ಮಟ್ಟ ಸಾಧಿಸಿದವರಿಗೆ ಕೆಲ ಗಳಿಗೆಗಳ ಸಾಧ್ಯತೆ ಇದೆ. ಈ ಶರೀರ ನಾನಲ್ಲ, ಈ ಮನಸ್ಸು ನಾನಲ್ಲ, ಇದನ್ನು ಮೀರಿದ ಆತ್ಮನ ಅಸ್ತಿತ್ವದ ಅನುಭವ ಬರ್ತಕ್ಕಂಥ ಪ್ರಯತ್ನದಿಂದ ನಾವು ತಂದುಕೊಳ್ತಕ್ಕಂಥ ಏಕೈಕ ಸಾಧ್ಯತೆ ಧ್ಯಾನ. ಅದು ಬಹಳ ಪ್ರಯತ್ನ ಮಾಡಿದವರಿಗೆ, ಎಲ್ಲೋ ಅದೃಷ್ಟಶಾಲಿಗಳಿಗೆ ಅನುಭವಕ್ಕೆ ಬರ್ತಕ್ಕಂಥದ್ದು. ಅದು ಬಿಟ್ಟರೆ ಎಲ್ರಿಗೂ ಸುಷುಪ್ತಿ ಅವಸ್ಥೆಯಲ್ಲಿ ಅವರ ಯಾವ ಪ್ರಯತ್ನವೂ ಇಲ್ಲದೆ ಆತ್ಮಗತವಾದ ಸುಖ, ಸ್ವರೂಪ ಸುಖ, ಅದರ ಅನುಭವ ಬರ್ತದೆ. ಇದು ಬಿಟ್ಟರೆ ಉಳಿದೆಲ್ಲ ಸಮಯದಲ್ಲಿ ಶರೀರ ಭಾವದಿಂದಲೇ ಮನುಷ್ಯ ಬದುಕ್ತಾನೆ. ಆ ಮನಸ್ಸಿಗೆ ಹೇಳಬೇಕು, ನೀನು ಶರೀರ ಅಲ್ಲ, ನಾನು ಶರೀರ ಅಲ್ಲ, ನಾನು ಆತ್ಮ. ನಾನು ಶರೀರ ಅಲ್ಲ, ನಾನು ಮನಸ್ಸಲ್ಲ, ನಾನು ಆತ್ಮ. ಬೌದ್ಧಿಕ ಸ್ತರದಲ್ಲಿ ಹೋಗಿ ನಿಂತ್ಕೋತದೆ ಆ ಮಾತು, ಅನುಭವಗತ ಆಗೋದಿಲ್ಲ. ನೀನು ಆತ್ಮ ಅಲ್ಲ ಅಂತಾದರೆ ನೀನು ಏನು? ಮನಸ್ಸು ಯಾವಾಗಲೂ ಪ್ರಶ್ನೆ ಮಾಡೋದರಲ್ಲಿ ಇರ್ತದೆ. ಮನಸ್ಸಿನ ಒಂದು ಸ್ವಭಾವ ಪ್ರಶ್ನಿಸೋದು. ಅಲ್ವಾ, ಶರೀರ ಅಲ್ವಾ, ಹಂಗಾರೆ ಏನು ಹೇಳು, ಏನಾದರೂ ಕೊಡು ನನಗೆ. ನಿರ್ವಿಷಯಕವಾಗಿ ಮನಸ್ಸು ಇರೋದಿಲ್ಲ. ಮನಸ್ಸಿಗೊಂದು ವಿಷಯ ಬೇಕು. ಮನಃ ಕೃಷ್ಣೇ ನಿವೇಶ್ಯ. ಪರೀಕ್ಷಿತ್ ಮಹಾರಾಜನಿಗೆ ಗೊತ್ತು. ಮನಸ್ಸನ್ನು ಕೃಷ್ಣನಲ್ಲಿ ನೆಟ್ಟರೆ ಅದಕ್ಕೆ ಪ್ರತ್ಯೇಕವಾಗಿ ಶರೀರ ಭಾವವನ್ನು ತ್ಯಾಗ ಮಾಡು ಅಂತ ಹೇಳಬೇಕಾಗಿಲ್ಲ. ತಾನೇ ಕಳಚಿ ಹೋಗ್ತದೆ. ದೊಡ್ಡದರಲ್ಲಿ ನೆಟ್ಟಾಗ ಚಿಕ್ಕದು ತಾನೇ ಕಳಚುತ್ತದೆ. ತಿನ್ನೋದು, ಉಣ್ಣೋದು, ಹರಟೆ, ಇದರಲ್ಲಿ ಸಂತೋಷ ಪಡ್ತಿರ್ತದೆ ಸಣ್ಣ ವಯಸ್ಸಿನಲ್ಲಿ. ಸ್ವಲ್ಪ ದೊಡ್ಡದಾದ ಮೇಲೆ ಇದೆಲ್ಲದಕ್ಕಿಂತ ಜ್ಞಾನ ಸಂಪಾದನೆಯಲ್ಲಿ, ಒಂದು ಕಡೆ ಏಕಾಂತದಲ್ಲಿ ಕುಳಿತು ಓದೋದು, ಬರೆಯೋದು ಮಾಡೋದರಲ್ಲಿ ಹೆಚ್ಚಿನ ಸುಖ ಇದೆ. ತಿನ್ನೋದು, ಉಣ್ಣೋದು, ಹರಟೆ, ಇದನ್ನು ಮೀರಿದ ಒಂದು ಸುಖ ಇದೆ ಅಂತ ತಿಳಿದ ಪ್ರೌಢ ಮನಸ್ಸು ಅದೆಲ್ಲದರಿಂದ ದೂರ ನಿಂತು ಅಧ್ಯಯನದಲ್ಲಿ ತೊಡಗ್ತದೆ. ಹಾಗೆ ಹೆಚ್ಚಿನದರ ರುಚಿ ಹಚ್ಚಬೇಕು. ಕೃಷ್ಣೇ ಮನಃ ನಿವೇಶ್ಯ. ಮನಸ್ಸನ್ನು ಕೃಷ್ಣನಲ್ಲಿ ನೆಟ್ಟರೆ ಶರೀರ ಭಾವವನ್ನು ತ್ಯಾಗ ಮಾಡು ಅಂತ ಹೇಳಬೇಕಾಗಿಲ್ಲ. ಅದೆಲ್ಲ ತಾನೇ ಆಗ್ತದೆ ಭಗವಂತನ ಅನುಗ್ರಹದಿಂದ. ಆದರೆ ಮನಸ್ಸನ್ನು ಸಂಪೂರ್ಣವಾಗಿ ಕೃಷ್ಣನಲ್ಲಿ ನಡಲಿಕ್ಕೆ ಸಾಧ್ಯ ಆಗಬೇಕು. ಅದಾಗೋದು ಹೇಗೆ? ಇದನ್ನು ಶುಕಾಚಾರ್ಯರಲ್ಲಿ ಪರೀಕ್ಷಿತ್ ಮಹಾರಾಜ ಕೇಳ್ತಾ ಇದ್ದಾನೆ. ಹೇ ಮಹಾಭಾಗ, ಕಥಯಸ್ವ, ದಯಮಾಡಿ ಇದನ್ನು ನನಗೆ ಹೇಳ್ರಿ. ಶಾಸ್ತ್ರದಲ್ಲಿ ಆದ್ದರಿಂದಲೇ ಭಗವಂತನಲ್ಲಿ ಮನಸ್ಸನ್ನು ಇಡೋದಕ್ಕೆ ಬಹಳ ಪ್ರಾಶಸ್ತ್ಯವನ್ನು ನೀಡಿದ್ದಾರೆ. ಒಂದಲ್ಲ ಒಂದು ವಿಧದಿಂದ ಎಷ್ಟೋ ಕ್ಷಣಗಳು, ಗಂಟೆಗಟ್ಟಲೆ ಬೇಡ, ಕ್ಷಣಗಳು ಮನಸ್ಸನ್ನು ಭಗವಂತನಲ್ಲಿ ಇಡಲಿಕ್ಕೆ ಸಾಧ್ಯ ಆದರೂ ಅದೊಂದು ದೊಡ್ಡ ಸಾಧನೆ. ಭಾಗವತದಲ್ಲೇ ಒಂದು ಕಡೆಗೆ ಜನ್ಮಲಾಭ ಪರಃ ಪುಂಸಾಂ
ಅಂತೆ ನಾರಾಯಣ ಸ್ಮೃತಿ. ಅಂತ್ಯಕಾಲದಲ್ಲಿ ಕೊನೆಯ ಉಸಿರು ತೆಗೊಳ್ಳುವಾಗ ಭಗವಂತನ ನಾಮಸ್ಮರಣೆ, ಅಂತೆ ನಾರಾಯಣ ಸ್ಮೃತಿ. ಇದು ಆದರೆ ಜನ್ಮ ಲಾಭ ಪರಃ ಪುಂಸಾಂ, ಗೆದ್ವಿನ ಅಂತರ್ಥ, ಈ ಜನ್ಮ ಸಾರ್ಥಕ ಅಂತ ಅರ್ಥ. ಅದು ಆಗಬೇಕಾದರೆ ಸಂತತಂ ಚಿಂತೆ, ಎಷ್ಟು ಸಲ ಸಾಧ್ಯ ಆಗ್ತದ ಅಷ್ಟು ಸಲ. ಯಾವಾಗ ಯಾವಾಗ ಇದು ನೆನಪು ಬರ್ತದ ಆವಾಗೆಲ್ಲ ಒಂದು ಘಳಿಗೆ ಮನಸ್ಸನ್ನು ಭಗವಂತನಲ್ಲಿ ಇಡುವಂಥ ಒಂದು ಸಂಸ್ಕಾರ ಮತ್ತೆ ಮನಸ್ಸಿಗೆ ನಾವು ಕೊಡ್ತಾ ಹೋದ್ವಿ ಅಂದ್ರೆ ಭಗವಂತನ ಅನುಗ್ರಹದಿಂದ ಅಂತ್ಯಕಾಲದಲ್ಲಿ ಮನಸ್ಸು ಅವನ ಸ್ಮರಣೆ ಮಾಡಿಕೊಂಡಿತು, ಆ ತೇಜಸ್ಸಿನಲ್ಲಿ ವಿರಮಿಸಿತು. ಗೀತೆಯಲ್ಲೂ ಕೂಡ ಯಂ ಯಂ ವಾಪಿ ಸ್ಮರನ್ನ ಭಾವಂ ತ್ಯಜತ್ಯಂತೆ ಕಲೇವರಂ ತ್ವಂ ತಮೇವೇತಿ ಕೌಂತೇಯ ಸದಾ ತದ್ಭಾವ ಭಾವಿತಃ. ಹೇ ಕೌಂತೇಯ, ಯಂ ಯಂ ಭಾವಂ ಸ್ಮರನ್ ಅಂತೆ ಕಲೇವರಂ ತ್ಯಜತಿ. ನೋಡಿ, ಕಲೇವರ ಅನ್ನೋ ಶಬ್ದ ಅಲ್ಲೂ ಬಳಸಿದ್ದಾರೆ. ಮನಸ್ತ್ಯಕ್ಷೇ ಕಲೇವರಂ ಅಂತ ಈ ಶ್ಲೋಕದ ಕೊನೆಗೆ. ಕಲೇವರ ಅಂದ್ರೆ ಶರೀರ. ಮನಃ ಕೃಷ್ಣೇ ನಿವೇಶ್ಯ ಕಲೇವರಂ ತ್ಯಜೆ. ಮನಸ್ಸನ್ನು ಕೃಷ್ಣನಲ್ಲಿಟ್ಟು ಈ ಶರೀರ ನಾನು ಹೇಗೆ ತ್ಯಾಗ ಮಾಡಿ ಏನು ಇದನ್ನು ಹೇಳ್ರಿ. ಯಾಕೆ ಅಂದ್ರೆ ಯಂ ಯಂ ಭಾವಂ ಸ್ಮರನ್ನ ಕಲೇವರಂ ಅಂತೆ ತ್ಯಜತಿ. ಯಾವ ಭಾವವನ್ನು ಸ್ಮರಿಸಿಕೊಂಡು ಈ ಶರೀರವನ್ನು ಮನುಷ್ಯ ತ್ಯಾಗ ಮಾಡ್ತಾನೋ ತಂ ತಮೇವೇತಿ ಕೌಂತೇಯ, ಅದಕ್ಕನುಗುಣವಾದ ಶರೀರವನ್ನು ಮರುಜನ್ಮದಲ್ಲಿ ಪಡಿತಾನೆ. ತದ್ಭಾವ ಭಾವಿತಃ, ಆ ಭಾವ ಕೊನೆಯ ಉಸಿರು ತೆಗೆದುಕೊಳ್ಳುವಾಗ ಮಾಡತಕ್ಕಂಥ ಭಾವ, ಆ ಧೇನಿಕೆ, ಆ ಅನುಸಂಧಾನ, ಅದು ಬಹಳ ದೊಡ್ಡದು. ಒಂದು ಘಟನೆ ನನಗೆ ನೆನಪಿಗೆ ಬರ್ತಾ ಇದೆ. ನಮ್ಮ ನಡುವೆ ಕೆಲ ಕಾಲದ ಹಿಂದೆ, ನಮ್ಮ ಹಿಂದಿನ ತಲೆಮಾರಿನಲ್ಲೋ ಅದರ ಹಿಂದಿನ ತಲೆಮಾರಿನಲ್ಲೋ ಇದ್ದವರು, ನೋಡಿ ಇದು ಭಾಗವತದಲ್ಲಿ ಮಾತ್ರ ಇದಕ್ಕೆ ದೃಷ್ಟಾಂತಗಳು ಸಿಗೋದಿಲ್ಲ. ನಮ್ಮ ನಡುವೆನೇ ಇಂಥವರು ಈಗಲೂ ಇದ್ದರು. ನಾನು ಇತ್ತೀಚೆ ಓದಿದ ಒಂದು ಲೇಖ, ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಅಂತ ಒಳ್ಳೆಯ ಲೇಖಕರು, ಸಾಧಕರು. ಅವರ ತಂದೆಯವರಾದ ಬೆಳಗೆರೆ ಚಂದ್ರಶೇಖರ ಶಾಸ್ತ್ರಿಗಳನ್ನು ಕುರಿತು ಬರೆದ ಒಂದು ಲೇಖ, ಧನ್ಯಜೀವಿಯ ಕೊನೆಯ ದಿನಗಳು. ಲೇಖದ ಹೆಸರು. ತಂದೆ ಬಗ್ಗೆ ಬರೆದಿದ್ದಾರೆ, ಯಾರದೋ ಬಗ್ಗೆ ಲೇಖ ಬರೆದ ಹಾಗೆ ಬರೆದಿದ್ದಾರೆ. ಧನ್ಯಜೀವಿಯ ಕೊನೆಯ ದಿನಗಳು ಲೇಖನದ ಶೀರ್ಷಿಕೆ. ಅದರಲ್ಲಿನ ಒಂದು ಪ್ರಸಂಗ, ತಂದೆಯವರು ಯಾವುದೋ ಕಾರಣಕ್ಕೆ ಒಂದು ದಿವಸ ಸಿಟ್ಟಿನ ಭಾವದಲ್ಲಿರುವಾಗ ಮಗ ಅವರ ಹತ್ರ ಅವರ ಲಕ್ಷ್ಯವನ್ನು ಬೇರೆ ಕಡೆಗೆ ತರಿಸಲಿಕ್ಕೆ ಗೀತೆಯ ಶ್ಲೋಕದ ಅರ್ಥ ಕೇಳ್ತಾನೆ. ಯಾವ ಶ್ಲೋಕ ಅದು? ಈಗ ಹೇಳಿದ್ನಲ್ಲ ಅದೇ ಶ್ಲೋಕ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೇತಿ ಕೌಂತೇಯ ಸದಾ ಸದಾ ತದ್ಭಾವ ಭಾವಿತಃ. ಈ ಶ್ಲೋಕ ಹೇಳ್ತಾನೆ. ತಂದೆ ಅವ್ರದ್ದು ಮನಸ್ಸು ಬೇರೆ ಕಡೆಗೆ ಹೋಗ್ಬಿಟ್ಟಿರುತ್ತೆ, ಎಲ್ಲೋ ಕೋಪದ ಆವೇಶದಲ್ಲಿರ್ತಾರೆ. ಈ ಶ್ಲೋಕ ಹೇಳಿ ಅರ್ಥ ಹೇಳು ಅಂದ ಕೂಡಲೇ ಮತ್ತೊಮ್ಮೆ ಹೇಳು ಅಂತಾರೆ. ಮಗ ಮತ್ತೊಮ್ಮೆ ಹೇಳ್ತಾನೆ, ಇನ್ನೊಮ್ಮೆ ಹೇಳು ಅಂತಾರೆ, ಮತ್ತೆ ಕೇಳ್ತಾರೆ. ಆಮೇಲೆ ನಕ್ಕು ಕನ್ನಡಕದೊಳಗಿಂದ ಅವನ ಕಡೆಗೆ ನೋಡಿ, ನೀ ಯಾಕೆ ಇದರ ಅರ್ಥ ಕೇಳಿದೆ ಅಂತ ಗೊತ್ತಾಯ್ತಪ್ಪ ಅಂತಾರೆ. ಸುಮ್ಮನಾಗ್ಬಿಡ್ತಾರೆ. ಮಗ ಮತ್ತೆ ಕೇಳ್ತಾನೆ, ನನಗದರ ಅರ್ಥ ಹೇಳಿ ಅಂತ. ಆವಾಗ ತಂದೆ ಹೇಳ್ತಾರೆ, ಇದರ ಅರ್ಥ ಹೇಳೋದಲ್ಲಪ್ಪ, ಮಾಡಬೇಕು. ಜೀವನದುದ್ದಕ್ಕೂ ಮಾಡಿದರೆ ಕೊನೆಯಲ್ಲಿ ತಾನಾಗೇ ತಿಳಿತದೆ ಇದರ ಅರ್ಥ. ಹೇಳೋದ್ರಲ್ಲಿ ಏನಿದೆ ಅಂದರು. ಅಷ್ಟು ಹೊತ್ತಿಗೆ ಅವ್ರ ಮನಸ್ಸು ಬೇರೆ ಕಡೆಗೆ ಹೋಗಿತ್ತಲ್ಲ, ಅವ್ರ ಕೋಪ ಮಾಯ ಆಗಿತ್ತು. ಮಗ ಯಾವ ಉದ್ದೇಶಕ್ಕೆ
ಈ ಶ್ಲೋಕದ ಅರ್ಥ ಕೇಳಿದ್ನೋ ಅದು ಯಶಸ್ವಿಯಾಗಿತ್ತು. ಈ ಪ್ರಸಂಗ ನಡೆದು 1 ವರ್ಷದ ಮೇಲೆ ಒಂದು ದಿವಸ ವಯಸ್ಸಾದ ತಂದೆ ಮಗನಿಗೆ ಅವರಿದ್ದ ಹಳ್ಳಿ ಮನೆಗೆ ಹೋಗುವ ಒಂದು ಆಸೆ ಬಾಕಿ ಉಳಿದಿದೆ, ಕರ್ಕೊಂಡು ಹೋಗು ಅಂತಾರೆ. ಆಗಿನ ಕಾಲಕ್ಕೆ ಎತ್ತಿನ ಗಾಡಿ ಹೂಡಬೇಕು. ಆ ಹಳ್ಳಿ ಮನೆ ಈ ಮುದುಕನ ಹೆಂಡತಿ ಹೋದ ಮೇಲೆ ಆ ಮನೆ ಬಿಟ್ಟುಬಿಟ್ಟಿದ್ರು ಇವರು. ಅಲ್ಲಿ ಯಾರೋ ಹಳ್ಳಿಯವರು ಅದನ್ನು ಸಾರ್ವಜನಿಕ ಕಾರ್ಯಗಳಿಗೋಸ್ಕರ ಉಪಯೋಗ ಮಾಡ್ಕೋತಿದ್ರು. ಈ ಸಮಯದಲ್ಲಿ ಅಲ್ಲೊಬ್ರು ಯಾರೋ ಡಾಕ್ಟ್ರು ವಾಸವಾಗಿದ್ದರು. ಮಗ ಅದನ್ನೆಲ್ಲ ಹೇಳ್ತಾನೆ, ಅದು ನಮ್ಮ ಮನೆ ಅಲ್ಲ, ಈಗ ನೀವೇನು ಏನು ಆಸೆ ಇಟ್ಕೊಂಡಿಲ್ಲ ಅಂತೀರಿ, ಯಾವಾಗ ಬೇಕಾದರೂ ದೇವರು ಕರ್ಕೊಂಡು ಹೋದರೆ ರೆಡಿ ಅಂತೀರಿ, ಈ ಒಂದು ಆಸೆ ಯಾಕೆ ಹಿಂಗೆ ಇಟ್ಕೊಂಡಿದ್ದೀರಿ, ಏನು ಸಣ್ಣ ಆಸೆ ಇದು, ಇದಕ್ಕೇನು ಅರ್ಥ? ನೋಡಪ್ಪ, ಅದೆಲ್ಲ ಬೇಕಾದಷ್ಟು ವಿಚಾರ ಮಾಡಿದ್ದೀನಿ ನಾನು. ಒಂದೊಂದು ಸರ್ತಿ ಮನಸ್ಸು ಮತ್ತೆ ಅದನ್ನೇ ಬೇಡತ್ತೆ. ಅದನ್ನು ತಪ್ಪಿಸ್ಕೊಳ್ಳೋದು ಬಹಳ ಕಷ್ಟ ಆಗಿಬಿಟ್ಟಿದೆ ನನಗೆ. ನಾಯಿ ಬಹಳ ಕಾಡಿದಾಗ ಅದಕ್ಕೊಂದು ಬಿಸ್ಕಿಟ್ ಎಸೆದು ಸುಮ್ಮನಾಗಿಸ್ತೀವಲ್ಲ, ಹಾಗೆ ಅದನ್ನೊಂದು ಮುಗಿಸ್ಬಿಡ್ಬೇಕು ಅಂತ ಮಾಡಿದ್ದೀನಿ. ಇಲ್ಲ, ಅದು ಅಷ್ಟು ಸುಲಭ ಅಲ್ಲ. ಅದನ್ನು ಚಕ್ಕಡಿ ಗಾಡಿ ಕಟ್ಟಿಸ್ಬೇಕು, ಹೋಗಬೇಕು, ಆಮೇಲೆ ಅಲ್ಲಿ ನಮ್ಮ ಮನೆಯಲ್ಲಿ ಬೇರೆ ಯಾರೋ ಇದ್ದಾರೆ, ಅವರನ್ನು ಕೇಳಬೇಕು. ಅಲ್ಲಿ ಹೋಗಿ ಇರೋದು ಹೆಂಗೆ, ಇನ್ನೊಬ್ಬರು ವಾಸವಾಗಿದ್ದ ಮನೆಯಲ್ಲಿ ಏನು ಮಾಡೋದು, ಅಲ್ಲಿ ಹೋಗಿ ಬಹಳ ಅನಾನುಕೂಲ ಅಂತೆಲ್ಲ ಹೇಳ್ತಾರೆ. ಆವಾಗ ತಂದೆ ಹೇಳ್ತಾರೆ, ನೋಡಪ್ಪ, ಇದು ಒಂದು ಆಸೆಗೋಸ್ಕರ ಮತ್ತೊಮ್ಮೆ ನಾನು ಶರೀರ ತಳೆದು ಈ ಭೂಮಿ ಮೇಲೆ ಬರಬೇಕೆ? ಆ ಕಷ್ಟ ಹೆಚ್ಚು ಕಷ್ಟನಾ ಅಥವಾ ಈ ಕಷ್ಟ ಹೆಚ್ಚು ಕಷ್ಟನಾ ಯೋಚಿಸುವಂತಾರೆ. ಆವಾಗ ಮಗನಿಗೆ ಅದರ ಗಂಭೀರ ಸ್ಥಿತಿಯ ಅರಿವಾಗಿ, ಆಯಿತು ಕರ್ಕೊಂಡು ಹೋಗ್ತೇನೆ ಅಂತ ಚಕ್ಕಡಿ ಗಾಡಿ ಮಾಡಿ ರಾತ್ರಿ ಹೊತ್ತು ಅವ್ರ ಮನೆಯಿಂದ ಹೊರಡ್ತಾರೆ. ಅಲ್ಲಿಗೆ ಬೆಳಗೆರೆ ಅಂತ ಹಳ್ಳಿ, ಅಲ್ಲಿಗೆ ತಲುಪುವಾಗ ಬೆಳಗಿನ ಜಾವ 3 ಗಂಟೆ. ಏನು ಮಾಡೋದು, ಅವರು ಡಾಕ್ಟ್ರಿಗೆ ಮೊದಲೇ ತಿಳಿಸಿರ್ತಾರೆ, ಅವರು ಇವ್ರು ನಿರೀಕ್ಷಿಸ್ತಾ ಇರ್ತಾರೆ. ಮನೆಗೆ ಹೋಗ್ತಾರೆ, ಅಲ್ಲಿ ಒಂದು ಕಡೆಗೆ ಮೂಲೆಯಲ್ಲಿ ಇವ್ರನ್ನ ಮಲಗಿಸ್ತಾರೆ. ಉಳಿದವರು ಒಂದೊಂದು ಜಾಗ ಹಿಡ್ಕೊಂಡು, ನಿದ್ದೆ ಬರೋದಿಲ್ಲ, ಏನಿಲ್ಲ, ಸುಮ್ಮನೆ ಬೆಳಗಾಗೋ ತನಕ ಸಮಯ ಕಳಿಬೇಕು ಅಂತ ಒಂದು ಕಡೆಗೆ ಅಡ್ಡಾಗಿರ್ತಾರೆ. ಸುಮಾರು 6 ಗಂಟೆ ಹೊತ್ತಿಗೆ ಅಂತ್ಯಪ್ರಯಾಣ ಅಂತ ಗಟ್ಟಿಯಾಗಿ ಆ ವೃದ್ಧ ತಂದೆ ಧ್ವನಿ ಮಾಡ್ತಾರೆ. ಮಗ ಹತ್ತಿರ ಬಂದು ಕೇಳ್ತಾನೆ, ಏನಂದ್ರಿ, ಹಂಗ್ಯಾಕಂದ್ರಿ, ಏನಂದೆ ಅಂತಾರೆ ತಂದೆ. ಇಲ್ಲ, ಅಂತ್ಯಪ್ರಯಾಣ ಅಂತ ಕಿರ್ಚಿದ್ರಿ. ಓ, ಹಂಗನ್ನ, ಒಳ್ಳೆಯದೇ ಆಯಿತು, ಹೋದ್ರೆ ಹೋಗಲಿ ಬಿಡು ಅಂತ ನಿರ್ಲಿಪ್ತ ಧ್ವನಿಯಲ್ಲಿ ತಂದೆ ಉತ್ತರಿಸಿದರು. ಮುಂದೆ ತಂದೆ ಮಗನಿಗೆ ಎಬ್ಬಿಸಿ ಕೂಡಿಸು ಅಂತ ಸಂಜ್ಞೆ ಮಾಡ್ತಾರೆ. ಅವರು ಸೂಚನೆಯಂತೆ ಎಬ್ಬಿಸಿ ಕೂಡಿಸ್ತಾರೆ. ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಕುಳಿತು ಆಮೇಲೆ ಕಣ್ಣು ತೆಗೆದು ಗಟ್ಟಿಯಾಗಿ ಗೀತೆಯ ಈ ಶ್ಲೋಕವನ್ನು ಹೇಳ್ತಾರೆ ತಂದೆ. ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೇತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಗಟ್ಟಿ ಧ್ವನಿಯಲ್ಲಿ ಈ ಶ್ಲೋಕವನ್ನು ಹೇಳಿ ಮಗನನ್ನು ಕೇಳ್ತಾರೆ, ಇದರ ಅರ್ಥ ಕೇಳಿದ್ದೆ, ನೀನು ನೆನಪಿದೆಯಾ? ಮಗನಿಗೆ ಮೈ ಜುಮ್ ಅಂತದೆ. ವರ್ಷದ ಮೇಲಾಗೋಯ್ತು. ಹೌದು, ನೆನಪಿದೆ. ಈಗ ನೋಡು ಅದರ ಅರ್ಥ ಅಂತ ಹೇಳಿ ತಂದೆ ನಿಧಾನವಾಗಿ ಕಣ್ಣು ಮುಚ್ಚುತ್ತಾರೆ. ಮಗ ಅವರನ್ನು ನಿಟ್ಟುಸ್ತಾ ಸುಮ್ಮನೆ ಏನೂ ಮಾಡಲು ತಿಳಿಯದೆ ಗೊಂಬೆಯಂತೆ ಅವರೆದುರಿಗೆ ಕೂತ್ಕೊಂಡಿದ್ದಾನೆ. ಮುಚ್ಚಿದ ಕಣ್ಣು ಮತ್ತೆ ತೆರೆಯಲಿಲ್ಲ. ಏನು ಮಾಡೋದು, ಸುಮ್ಮನೆ ಕೂತಿದ್ದಾನೆ. ಅರ್ಥ ನಿನಗೆ ಆಗತ್ತೆ ನೋಡು ಅಂಥೇಳಿ ಹೇಳಿದ್ದಾರೆ. ಕೂತಿದ್ದಾನೆ. ಎಷ್ಟು ಸಮಯ ಸರಿತು. ಕೆಲ ಕಾಲದ ನಂತರ ಶಿವ ಶಿವ ಅಂತ ಪಿಸುಧನಿ ಆ ಮುಖದಿಂದ ಹೊರಟಿತು. ಪ್ರಶಾಂತ ಮುಖ. ಇವೆರಡೇ ಶಬ್ದ ಆ ಮನೆಯ ನಿಶ್ಶಬ್ದದಲ್ಲಿ ಲೀನವಾಗಿ ಮತ್ತೆ ಪ್ರಶಾಂತ ವಾತಾವರಣ. ನೋಡ್ತಾ ಇದ್ದ ಹಾಗೆ ತಲೆ ಒಂದು ಪಕ್ಕಕ್ಕೆ ವಾಲ್ತು.
ಬೆಳಗಿನ ಜಾವ ಅಲ್ಲೊಬ್ಬರು ಹಿರಿಯರು ಬಂದಿದ್ದರು. ಅವರು ಓಡಿ ಬಂದು ಹಿಡಿದು ಅವರನ್ನು ವೃದ್ಧರನ್ನು ಮಲಗಿಸಿದರು. ಅವರ ಮುಖವು ಕಾಣದಂತೆ ಒಂದು ಬಟ್ಟೆ ಹೊಚ್ಚಿದರು. ಮಗ ಏನು ಅಂತ ಅವ್ರ ಮುಖ ನೋಡ್ತಾನೆ. ಅವ್ರು ಹೇಳ್ತಾರೆ, ಆಯ್ತಪ್ಪ, ನಿನ್ನ ತಂದೆ ಶಿವನ ಪಾದ ಸೇರಿದರು, ಪುಣ್ಯಾತ್ಮ ಆತ, ಧನ್ಯಾತ್ಮ ಅಂತ ಉದ್ಗರಿಸಿ ನಮಿಸಿ ಅಲ್ಲಿಂದ ಹೊರಡ್ತಾರೆ. ಮಗ ಬರೀತಾನೆ, ಇದು ಮರಣನ. ನನಗೆ ಅಳು ಬರಲಿಲ್ಲ, ಹೇಳಲಾಗದ ಆನಂದದಲ್ಲಿ ಮುಳುಗಿದೆ. ಈ ವ್ಯಕ್ತಿ ಬಾಹ್ಯದಲ್ಲಿ ನನ್ನ ಅಪ್ಪ, ಕೊನೆಯ ದಿನಗಳಲ್ಲಿ ಈ ಧನ್ಯ ಜೀವಿಗೆ ನನ್ನಿಂದಾದ ಒಂದು ಅಲ್ಪ ಸೇವೆ ಮಾಡಿದೆ ಅನ್ನೋ ತೃಪ್ತಿ ಮಾತ್ರ ನನ್ನ ಪಾಲಿಗಿದೆ ಅಂತ ಹೇಳಿ ಲೇಖ ಮುಗಿಸ್ತಾರೆ. ಇದನ್ನು ಎಷ್ಟು ವಿಸ್ತಾರವಾಗಿ ಹೇಳಿದ ಉದ್ದೇಶ ಇಷ್ಟೇ. ನಮ್ಮ ಕಾಲದಲ್ಲೂ ಇಂಥವರಿದ್ದಾರೆ. ಬಾಹ್ಯ ಜೀವನ ಪದ್ಧತಿಯಲ್ಲಿ ಅಷ್ಟೇನೂ ಸಂಪ್ರದಾಯಸ್ಥರಲ್ಲದ, ಜನಿವಾರವನ್ನು ಕಿತ್ತು ಬಿಸಾಡಿದ್ದ ಈ ವ್ಯಕ್ತಿ ಅಂತರಂಗದಲ್ಲಿ ಎಂಥ ದೊಡ್ಡ ಸಾಧಕ ಆಗಿದ್ದರು ಅನ್ನೋದಕ್ಕೆ ಇದೊಂದು ದೃಷ್ಟಾಂತ. ಯಾರನ್ನು ನಾವು ಹೊರಗೆ ಅವರು ಹೆಂಗೆ ಕಾಣಿಸ್ತಾರೆ ಅನ್ನೋದರಿಂದ ಅವರ ಒಳಗಿನ ಯೋಗ್ಯತೆಯನ್ನು ಅಳೆಯಲಿಕ್ಕೆ ಆಗೋದಿಲ್ಲ. ಇದು ಒಂದು ಸಂಗತಿ. ಇನ್ನೊಂದು ಬಹಳ ಮಹತ್ವದ ಸಂಗತಿ, ಕೊನೆಗಾಲದಲ್ಲಿ ವೃದ್ಧರ ಸೇವೆ, ತಾಯಿ ತಂದೆಯರ ಸೇವೆ ಮಾಡಿದ ಮಕ್ಕಳಿಗೆ ಕೊನೆಯವರೆಗೆ ಉಳಿಯುವ ತೃಪ್ತಿ ಎಂಥದ್ದು ಅನ್ನೋದನ್ನು ಕೂಡ ನಾವಿಲ್ಲಿ ಕಾಣಬಹುದು. ಮುಂದೆ ಶ್ಲೋಕ 4. ಶೃಣ್ವತ ಶ್ರದ್ಧಯಾ ನಿತ್ಯಂ ಗೃಣತಶ್ಚ ಸ್ವಚೇಷ್ಟಿತಂ ಕಾಲೇನ ನಾತಿ ದೀರ್ಘೇಣ ಭಗವಾನ್ ವಿಶತೆ ಹೃದಿ. ಶೃಣ್ವತಃ ಶ್ರದ್ಧಯಾ ನಿತ್ಯಂ ಸ್ವಚೇಷ್ಟಿತಂ ನಿತ್ಯಂ ಶ್ರದ್ಧಯಾ ಶೃಣ್ವತಃ ಗೃಣತಃ ಹೃದಿ ನಾತಿದೀರ್ಘೇನ ಕಾಲೇನ ಭಗವಾನ್ ವಿಶತೆ. ಸ್ವಚೇಷ್ಟಿತಂ, ಆ ಭಗವಂತನ ಚೇಷ್ಟೆಗಳನ್ನು, ಕ್ರಿಯೆಗಳನ್ನು, ಮಹಿಮೆಗಳನ್ನು ನಿತ್ಯಂ ಶ್ರದ್ಧಯಾ ಶೃಣ್ವತಃ, ನಿತ್ಯದಲ್ಲೂ ಶ್ರದ್ಧೆಯಿಂದ ಕೇಳುವವನ, ಮತ್ತು ಗೃಣತಃ ಅಂದರೆ ವರ್ಣಯತಃ, ವರ್ಣನೆ ಮಾಡುವವನ, ಅದನ್ನು ಹೇಳುವವನ, ಇಂಥವನ ಹೃದಿ, ಹೃದಯದಲ್ಲಿ ನಾತಿ ದೀರ್ಘೇನ ಕಾಲೇನ, ನ ಅತಿ ದೀರ್ಘೇನ ಕಾಲೇ, ದೀರ್ಘಕಾಲ ಅಲ್ಲ, ಅಲ್ಪ ಕಾಲದಲ್ಲೇನೆ, ನಾತಿ ದೀರ್ಘೇನ ಕಾಲೇನ, ನ ಅತಿ ದೀರ್ಘೇನ ಕಾಲೇನ, ಅಲ್ಪ ಕಾಲದಲ್ಲೇನೆ ಭಗವಾನ್ ವಿಶತೆ, ಹೃದಿ ಭಗವಾನ್ ವಿಶತೆ, ಭಗವಂತ ಆ ಭಕ್ತನ ಹೃದಯದಲ್ಲಿ ಪ್ರವೇಶ ಮಾಡ್ತಾನೆ. ಮುತ್ತಿನಂಥ ಮಾತು. ನಿತ್ಯದಲ್ಲೇ ಶ್ರದ್ಧಾದಿಂದ ಸ್ವಲ್ಪ ಹೊತ್ತಾದರೂ ಹರಿಕಥೆಯನ್ನು, ಭಗವನ್ ಮಹಿಮೆಯನ್ನು ಶ್ರದ್ಧೆಯಿಂದ, ಭಕ್ತಿಯಿಂದ ವರ್ಣನೆ ಮಾಡುವವನ, ಕೇಳುವವನ ಹೃದಯದಲ್ಲಿ, ಯಾವುದೋ ಒಂದು ರೀತಿಯಲ್ಲಿ ಅದನ್ನು ಅನುಸಂಧಾನ ಮಾಡುವವನ ಹೃದಯದಲ್ಲಿ ಅಲ್ಪ ಕಾಲದಲ್ಲೇ ಭಗವಂತ ಕರುಣಾಳು ಅವನ ಹೃದಯ ಪ್ರವೇಶ ಮಾಡ್ತಾನೆ. ಭಕ್ತರಿಗೆ ಶುಕಾಚಾರ್ಯರು ಕೊಡುವ ಅನುಭವದ ಆಶ್ವಾಸನೆ, ಅವರ ಅನುಭವಕ್ಕೆ ಬಂದ ಮಾತು ಇದು, ಬಹಳ ಮಹತ್ವದ ಮಾತು. ಏನೋ ಒಂದು ಭಾನುವಾರ ಸ್ವಲ್ಪ ಹೊತ್ತು ಕೂತ್ಕೊಂಡು ಭಾಗವತ ಕೇಳ್ತೀವಿ, ಭಾಗವತ ಹೇಳ್ತೀವಿ, ಏನಾಗತ್ತೆ? ಅಲ್ಲ, ಇಲ್ಲಿ ಹೇಳೋ ಮಾತು ಗಮನಿಸಿ. ಶ್ರದ್ಧೆಯ, ಎಷ್ಟು ಹೊತ್ತು ಮಾಡ್ತೀರಿ ಅನ್ನೋದಕ್ಕಿಂತ ಹೇಗೆ ಮಾಡ್ತೀರಿ, ಎಷ್ಟು ಶ್ರದ್ಧೆಯಿಂದ ಮಾಡ್ತೀರಿ ಅನ್ನೋದು ಮುಖ್ಯ. ಶ್ರದ್ಧೆಯಿಂದ, ಶ್ರದ್ಧೆಯ ಭಗವಂತನ ಚೇಷ್ಟಿತಂ ಸ್ವಚೇಷ್ಟಿತಂ, ಆ ಭಗವಂತನ ಕ್ರಿಯೆಗಳು, ಅವನ ಮಹಿಮೆ, ಅವನ ಲೀಲೆಗಳು, ಇವನ್ನು ಹೇಳೋದಾಗಲಿ ಕೇಳೋದಾಗಲಿ ಮಾಡಿದರೆ ಅಂಥವರ ಹೃದಯದಲ್ಲಿ ಭಗವಂತ ಪ್ರವೇಶಿಸ್ತಾನೆ. ಇದು ಶುಕಾಚಾರ್ಯರ ಅನುಭವವಾಣಿ, ನಮಗೆಲ್ಲ ದೊಡ್ಡ ಭರವಸೆ. ಇದೇ ಮಾತನ್ನು ಗ್ರಂಥಾರಂಭದಲ್ಲಿ ವೇದವ್ಯಾಸರು ಹೇಳಿದ್ದನ್ನು ಇಲ್ಲಿ ಸ್ಮರಿಸಬಹುದು. ಸದ್ಯೋ ಹೃದಿ ಅವರುಧ್ಯತೇತ್ರ ಕೃತಿಭಿಃ ಶುಶ್ರೂಷುಭಿಃ ತತ್ಕ್ಷಣಾತ್. ಸತ್ಯ ಅನತಿಕಾಲೇ ನಾತಿದೀರ್ಘಕಾಲೇ ಹೃದಯ ಅವರುದ್ಧತೆ,
ನಮ್ಮ ಹೃದಯದಲ್ಲಿ ಕಟ್ಟಲ್ಪಡ್ತಾನೆ ಭಗವಂತ. ಭಕ್ತರ ಹೃದಯದಲ್ಲಿ ಕೃತಿಭಿ, ಪ್ರಯತ್ನ ಬೇಕು. ಶುಶ್ರೂಷುಭಿ ಕೃತಿಭಿ, ಪ್ರಯತ್ನಶಾಲಿಗಳಾದ ಆ ಭಕ್ತರು. ಶ್ರೋತುಂ ಇಚ್ಛಾ ಶುಶ್ರೂಷ, ಆ ಭಗವತ್ಕಥಾ ಶ್ರವಣ ಮಾಡುವವರು, ಆ ನಿಟ್ಟಿನಲ್ಲಿ ಕೃತಿಭಿ ಪ್ರಯತ್ನ ಮಾಡುವವರು, ಅವರ ಹೃದಯದಲ್ಲಿ ಸದ್ಯ ಹೃದಯ ಅವರುದ್ಧತೆ, ಭಕ್ತಿ ಪಾಶದಿಂದ ಕಟ್ಟಲ್ಪಡ್ತಾನೆ ತತ್ಕ್ಷಣಾತ್. ಇದು ಭಗವಂತನ, ಅದನ್ನೇ ಇಲ್ಲಿ ನಾತಿ ದೀರ್ಘೇನ ಕಾಲೇನ ಅನ್ನೋ ಶಬ್ದದಿಂದ ಹೇಳ್ತಾ ಇದ್ದಾರೆ. ಭಗವಂತನ ಮಹಿಮೆಯನ್ನು ಭಕ್ತಿ ಶ್ರದ್ಧೆಯಿಂದ ಭಕ್ತ ಕೇಳಿದಾಗ ಭಗವಂತ ಹೃದಯದಲ್ಲಿ ಪ್ರವೇಶ ಮಾಡ್ತಾನೆ. ಮುಂದೆ ಇದರದ್ದೇ ಮುಂದುವರಿಕೆ ಶ್ಲೋಕ 5. ಪ್ರವಿಷ್ಟಃ ಕರ್ಣರಂಧ್ರೇನ ಸ್ವಾನಾಂ ಭಾವಸರೋರುಹಂ ಧುನೋತಿ ಶಮಲಂ ಕೃಷ್ಣಃ ಸಲಿಲಸ್ಯ ಯಥಾ ಶರತ್. ಪ್ರವಿಷ್ಟಃ ಕರ್ಣರಂಧ್ರೇಣ ಸ್ವಾನಾಂ ಭಾವಸರೋರುಹಂ ಶರತ್ ಯಥಾ ಸಲಿಲಸ್ಯ ತಥಾ ಶಮಲಂ ಧುನೋತಿ. ಕೃಷ್ಣ ಸ್ವಾನಾಂ ಭಾವಸರೋರುಹಂ ಕರ್ಣರಂಧ್ರೇಣ ಪವಿಷ್ಟಃ. ಈ ಕಥಾಗಳನ್ನು ಕೇಳೋದ್ರಿಂದ ಏನಾಗ್ತದೆ? ತನ್ನ ಭಕ್ತರ ಭಾವಸರೋರುಹವನ್ನು, ಕಮಲ ಅಂತರ್ಥ ಸರೋರುಹ ಅಂದ್ರೆ ಸರೋವರದಲ್ಲಿ ಹುಟ್ಟತಕ್ಕಂಥದ್ದು ಸರೋರುಹ. ಅದನ್ನು ಭಕ್ತರ ಭಾವಕ್ಕೆ ಹೋಲಿಸಿದ್ದಾರೆ. ಭಾವದಲ್ಲಿ ಭಕ್ತರ ಭಾವ ಅನ್ನೋ ಸರೋವರದಲ್ಲಿ ಅರಳಿರತಕ್ಕಂಥ ಕಮಲ ಸ್ವಾನಾಂ ಭಾವ ಸರೋರುಹಂ, ಅಲ್ಲಿ ಪ್ರವೇಶ ಮಾಡ್ತಾನೆ ಕೃಷ್ಣ. ಹೆಂಗ? ಕರ್ಣರಂಧ್ರೇಣ ಪ್ರವಿಶ್ಯ. ಕಥಾನಕಗಳನ್ನು ಕೇಳ್ತಿರ್ತೀರಲ್ಲ, ಆ ಕರ್ಣರಂಧ್ರೇಣ ಪ್ರವಿಷ್ಟ ಕೃಷ್ಣ, ಪ್ರವೇಶಿಸಿದ ಕೃಷ್ಣ ಏನು ಮಾಡ್ತಾನೆ? ಶಮಲಂ ಧುನೋತಿ, ಆ ಮನದ ಕೊಳೆಯನ್ನು ಕಳೀತಾನೆ. ಭಗವಂತ ಒಳಗೆ ಪ್ರವೇಶ ಮಾಡಿದರೆ ಅಲ್ಲಿ ಯಾವ ಅಜ್ಞಾನಕ್ಕೆ, ದುಃಖಕ್ಕೆ, ಅಜ್ಞಾನದ ಯಾವ ವಿಕಾರಗಳಿಗೂ ಅವಕಾಶ ಇಲ್ಲ. ಅದಕ್ಕೊಂದು ದೃಷ್ಟಾಂತ, ಶರತ್ ಯಥಾ ಸಲಿಲಸ್ಯ. ಹಾಗೆ ಶರತ್ಕಾಲ ಬಂತು ಅಂದ್ರೆ ಸರೋವರದ ಎಲ್ಲ ಮೇಲೆ ಮಳೆಗಾಲದಿಂದ ಮೇಲೆ ಬಂದಿರತಕ್ಕಂಥ, ವರ್ಷಾಕಾಲದಿಂದ ಮೇಲೆ ಬಂದಿರತಕ್ಕಂಥ ಕೊಳಚೆ ಸೆಟ್ಲ್ ಆಗಿ ಸರೋವರ ನಿರ್ಮಲವಾಗುತ್ತದೋ ಹಾಗೆ ಭಕ್ತರ ಹೃದಯದಲ್ಲಿ ಭಗವಂತ ಪ್ರವೇಶಿಸಿದ ಅಂದ್ರೆ ಶರತ್ಕಾಲ ಬಂದಾಗ ಸರೋವರ ಸ್ವಚ್ಛವಾಗುವಂತೆ ಆ ಭಕ್ತರ ಹೃದಯ ಅವನು ಪ್ರವೇಶಿಸಿದಾಗ ಅಲ್ಲಿನ ಎಲ್ಲ ಕೊಳೆ ಕಳೆದು ಭಗವಂತ ಅಲ್ಲಿ ನೆಲೆ ನಿಲ್ತಾನೆ. ಭಗವಂತನ ಕಥಾ ಕೇಳಲಿಕ್ಕೆ ಅಂತ ನೀವು ಕಿವಿ ಕೊಟ್ರೆ ಆ ಕಿವಿಯ ಮೂಲಕ ಕೃಷ್ಣನೇ ಪ್ರವೇಶ ಮಾಡಿಬಿಡ್ತಾನೆ. ಹಸ್ತ ಕೊಟ್ಟರೆ ಕೈನೇ ನುಂಗ್ತಾನೆ ಅಂತ ಕನ್ನಡದಲ್ಲಿ ಗಾದೆ ಮಾತಿದೆಯಲ್ಲ, ಆ ತರಹದ ಒಂದು ಎಕ್ಸ್ಪ್ರೆಷನ್ ಇದು. ಎಷ್ಟು ಸುಂದರ ನೋಡಿ. ಭಕ್ತರು ಅವನ ನಮ್ಮ ಕಿವಿಗಳಿಗೆ ಅವನ ನಾಮ ಬೀಳಲಿ ಅಂತ ಕಿವಿ ಕೊಟ್ಟು, ಅವನ ಮಹಿಮೆ ಬೀಳಲಿ ಅಂತ ಕಿವಿ ಕೊಟ್ಟು ಕೂತರೆ ಆ ಕಿವಿಯ ಮೂಲಕ ತಾನೇ ಕೃಷ್ಣನೇ ಅವರೊಳಗೆ ಪ್ರವೇಶ ಮಾಡ್ತಾನೆ. ಇವನೆಂಥವ! ಆ ಭಗವಂತನ ಕಾರುಣ್ಯವನ್ನು ಶುಕಾಚಾರ್ಯರು ವರ್ಣಿಸ್ತಕ್ಕಂಥ ಪರಿಯನ್ನು ನೋಡಿ. ಅವನ ಭಕ್ತರ ಮನಸ್ಸು, ಭಕ್ತರ ಮೇಲಿನ ಪ್ರೀತಿಯಿಂದಾಗಿ ಭಕ್ತವತ್ಸಲ ಅವನೇ ಅಲ್ಲಿ ಪ್ರವೇಶಿಸಿದಾಗ ಅಲ್ಲಿನ ಕಲ್ಮಶ ಕಾಣದಾಗ್ತದೆ. ಶರತ್ಕಾಲ ಬಂದು ಕೂಡಲೇ ಹಾಗೆ ವರ್ಷಾಕಾಲದ ಮಳೆಯಿಂದ ನೀರಿನ ಮೇಲಕ್ಕೆ ಬಂದ ಮಣ್ಣು ಕೆಸರುಗಳನ್ನು ಕೆಳಕ್ಕೆ ತಳ್ಳಿ ಸರೋವರವನ್ನು ನಿರ್ಮಲವಾಗಿಸುವುದು ಶರತ್ಕಾಲ. ಹಾಗೆ ಭಕ್ತರ ಅಂತರಂಗವನ್ನು ಕೃಷ್ಣ ಪ್ರವೇಶಿಸಿದ ಕ್ಷಣ ಆ ಮನಸ್ಸು ನಿರ್ಮಲವಾಗ್ತದೆ. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಸಂಗತಿ ಶರದೃತುವಿನ ಉಪಮೆ. ಶರದೃತು ಋತುಗಳಲ್ಲೆಲ್ಲ ವೈಶಿಷ್ಟ್ಯಪೂರ್ಣ. ಪ್ರತಿ ಋತುವಿಗೂ ಕೂಡ ತನ್ನದೇ ಆದ ಒಂದು ವೈಶಿಷ್ಟ್ಯ ಇದೆ.
ಮತ್ತು ಒಂದು ಋತುವಿನ ವೈಶಿಷ್ಟ್ಯ ಇನ್ನೊಂದರ ಮೇಲೆ ಅವಲಂಬಿತ ಅನ್ನೋದು ನಿಜ. ಆದರೆ ಶರದ್ ಋತುವಿನಂತಹ ಋತು ಇಲ್ಲ ಅಂತ ಕೆಲ ಕವಿಗಳು ವರ್ಣನೆ ಮಾಡಿದ್ದಾರೆ. ಯಾಕೆಂದರೆ ಶರದ್ ಋತುವಿನ ವೈಶಿಷ್ಟ್ಯ ನೋಡಿ, ವಸಂತ ಗ್ರೀಷ್ಮಗಳಲ್ಲಿ ಬೇಸಿಗೆಯ ಧಗೆಯಿಂದ ಭೂಮಿ ಕಾಯ್ದು ಹೊಗೆಯಾಡುವ ಹೊತ್ತಿಗೆ ವರ್ಷಾಕಾಲ ಬಂತು. ಧೋ 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 ಮಳೆ ಸುರಿದು ವಾತಾವರಣ ತಂಪಾಗ್ತದೆ. ಆದರೆ ಕೆರೆ, ಕಾಲುವೆ, ಸರೋವರಗಳಲ್ಲಿ ಒಳಗೆ ಹುದುಗಿದ್ದ ಮಣ್ಣು, ಕೆಸರು ಎಲ್ಲ ಮೇಲೆದ್ದು ಬರ್ತದೆ ಮಳೆಯ ರಭಸಕ್ಕೆ. ವರ್ಷಾಕಾಲ ಮುಗಿದು ಶರತ್ಕಾಲ ಶುರುವಾದಾಗ ಪ್ರಕೃತಿಯಲ್ಲಿ ಎರಡು ಪ್ರಮುಖ ಬದಲಾವಣೆಗಳು ಕಾಣ್ತವೆ. ಒಂದು ನೆಲದಲ್ಲಿ, ಇನ್ನೊಂದು ಆಕಾಶದಲ್ಲಿ. ನೆಲದಲ್ಲಿನ ಎಲ್ಲ ಜಲಾಶಯಗಳು ಸ್ವಚ್ಛವಾಗುತ್ತವೆ. ಶುಭ್ರತೆ ನೆಲದ ಮೇಲೆ ಎದ್ದು ಕಾಣತಕ್ಕಂಥ ಒಂದು ಲಕ್ಷಣ. ಆ ಸರೋವರ ಸ್ವಚ್ಛವಾಗಿ ನೋಡುಗರ ಪಶುಪಕ್ಷಿಗಳ ಕಣ್ಮನಗಳನ್ನು ಸೆಳೀತದೆ. ಹಂಸ, ಬಕ, ಸಾರಕ್ಕಿ ಮುಂತಾದ ಪಕ್ಷಿಗಳು ಗರಿಗೆದರಿ ಸರೋವರದ ಪರಿಸರದಲ್ಲಿ ವಿಹರಿಸುವುದನ್ನು ನಾವು ಕಾಣ್ತೇವೆ. ಶುಭ್ರತೆ, ಸ್ವಚ್ಛತೆ, ನಾವೀನ್ಯ ಎಲ್ಲೆಲ್ಲೂ ತಾನೇ ತಾನಾಗಿ ವಿಜೃಂಭಿಸ್ತದೆ. ಇದು ಶರತ್ಕಾಲದಲ್ಲಿ ಭೂಮಿಯ ಮೇಲಿನ ದೃಶ್ಯ. ಆದರೆ ಆಕಾಶದಲ್ಲಿ ಮೋಡಗಳು ಮರೆಯಾಗಿ ಬೆಳದಿಂಗಳು ಚೆಲ್ಲುವ ನಗುವ ಚಂದ್ರ ಕಾಣಿಸಿಕೊಳ್ತಾನೆ. ಶರತ್ ಪೂರ್ಣಿಮೆಯ ಚಂದ್ರನ ಸೊಗಸು, ಆ ಬೆಳದಿಂಗಳಿನ ವರ್ಣನೆ ಇಲ್ಲದ ಮಹಾಕಾವ್ಯವೇ ಇಲ್ಲ ಅಂದರೆ ಅತಿಶಯೋಕ್ತಿ ಅನಿಸೋದು. ರಾಮಾಯಣದ ಕಿಷ್ಕಿಂಧಾಕಾಂಡದಲ್ಲಿ ಬರ್ತಕ್ಕಂಥ ಶರದೃತುವಿನ ವರ್ಣನೆ ನೆನಪಾಗಿದೆ ನನಗೆ. ಚಂಚಚಂದ್ರ ಕರಸ್ಪರ್ಶ ಹರ್ಷೋನ್ಮೀಲಿತ ತಾರಕಾಃ ಅಹೋ ರಾಗವತೀ ಸಂಧ್ಯಾ ಜಹಾತಿ ಸ್ವಯಮಂಬರಂ. ಎಷ್ಟು ಸುಂದರ ಶ್ಲೋಕ ನೋಡಿ ಇದು. ಶರತ್ಕಾಲದ ವರ್ಣನೆ ರಾಮಾಯಣದ ಕಿಷ್ಕಿಂಧಾಕಾಂಡದಲ್ಲಿ. ಆ ಚಂಚಚಂದ್ರ ಕರಸ್ಪರ್ಶ ಹರ್ಷೋನ್ಮೀಲಿತ ತಾರಕಾಃ ಅಹೋ ರಾಗವತಿ ಸಂಧ್ಯಾ ಜಹಾತಿ ಸ್ವಯಮಂಬರಂ. ಸುಂದರ ಚಂದ್ರನ ಕಿರಣಗಳ ಸ್ಪರ್ಶದಿಂದ ಮುಂದೆ ಉಂಟಾಗಬಹುದಾದ, ಆ ಸ್ಪರ್ಶದಿಂದ ಉಂಟಾಗಬಹುದಾದ ಉದ್ವೇಗ, ಹರ್ಷ ನೆನೆದು ಕಣ್ಣರಳಿಸಿ ನಾಚಿಕೆಯಿಂದ ಕೆಂಪಾದ ಸಂಧ್ಯಾದೇವಿ ನಾಚಿಕೆ ತಾಳಲಾಗದೆ ಆಕಾಶದಿಂದ ಮರೆಯಾದಳು. ಸಂಧ್ಯಾಕಾಲ ಮುಗಿದು ಕತ್ತಲೆ ಆವರಿಸುವ ಮೊದಲು ಆಕಾಶಕ್ಕೆ ಕೆಂಪೇರ್ತದೆ. ನಂತರ ಚಂದ್ರ ಕಾಣಿಸ್ತಾನೆ. ಈ ಪ್ರಕೃತಿ ಸಹಜ ಘಟನೆಯನ್ನು ವಾಲ್ಮೀಕಿ ವರ್ಣಿಸಿದ ಪರಿ ಅನನ್ಯವಾಗಿ ಇಲ್ಲಿ ಮೂಡಿಬಂದಿದೆ. ಇಲ್ಲಿ ಚಂದ್ರ ಕರಸ್ಪರ್ಶ, ಕರ ಶಬ್ದಕ್ಕೆ ಒಂದು ಕಿರಣ ಅಂತ ಒಂದು ಅರ್ಥ, ಕರ ಅಂದರೆ ಕೈ ಅಂತ ಅರ್ಥ, ಇನ್ನೊಂದು ಅರ್ಥ. ಆಮೇಲೆ ರಾಗವತಿ ಸಂಧ್ಯಾ ಅಂಬರಂ ಜಹಾತಿ, ಅಂಬರ ಅನ್ನೋದಕ್ಕೆ ಆಕಾಶ ಅಂತ ಒಂದರ್ಥ, ಬಟ್ಟೆ ಅಂತ ಇನ್ನೊಂದರ್ಥ. ಹೀಗೆ ಒಂದು ಶೃಂಗಾರದ ಅರ್ಥವನ್ನು ಟಿಪ್ಪಣಿಕಾರರು ಇದಕ್ಕೆ ಬರೀತಾರೆ. ಅದಿಲ್ಲಿ ನಮಗೆ ಅಪ್ರಕೃತ. ಅಂತೂ ಪ್ರಕೃತ ಶರದ್ ಋತು ನೆಲದ ಕೊಳೆಯನ್ನೆಲ್ಲ ಕಳೆದು ಹೃನ್ಮನಗಳಿಗೆ ಶುಭ್ರತೆ, ತಂಪು ಎರೆಯುವ ಕಾಲ. ಶರದ್ ಋತುವಿಗೆ ಮೊದಲು ಬೇಸಿಗೆ, ಮಳೆ ಎಲ್ಲ ಕಳೆದಿದೆ. ಚಳಿ ಇನ್ನೂ ಶುರು ಆಗಿಲ್ಲ, ಮುಂದೆ ಬರಲಿದೆ ಹೇಮಂತದಲ್ಲಿ. ಈ ಮಧ್ಯದ ಕಾಲ ಶರತ್ಕಾಲ, ಶುಭ್ರತೆ, ಬೆಳದಿಂಗಳು, ಪ್ರಸನ್ನ ವಾತಾವರಣದ ಕಾಲ. ಅದಕ್ಕಾಗಿ ಈ ಶ್ಲೋಕದಲ್ಲಿ ಶುಕಾಚಾರ್ಯರು ಕೃಷ್ಣ ನಮ್ಮ ಮನಗಳಿಗೆ ಆಗಮಿಸಿದ ಕಾಲ ಅಂತ ಹೇಳುವಾಗ ಶರತ್ಕಾಲದ ಉಪಮೆಯನ್ನು ನೀಡಿದ್ದಾರೆ. ನಮ್ಮ ಭಾವ ಸರೋರುಹಕ್ಕೆ, ಹೃದಯ ಕಮಲದಲ್ಲಿ ಶ್ರೀಕೃಷ್ಣ ಆಗಮಿಸಿದಾಗ ನಮ್ಮ ಮನಸ್ಸಿನ ಜನ್ಮ ಜನ್ಮಾಂತರಗಳಿಂದ ಕೂಡಿಬಿದ್ದ ಕೊಳೆ, ಅಜ್ಞಾನ ಎಲ್ಲ ಕಳೆದು ಬಿಡುವುದು ಅನ್ನೋ ಅಭಿಪ್ರಾಯವನ್ನು ಈ ಶ್ಲೋಕದ ಸ್ವಾನಾಂ ಭಾವಸರೋರುಹಂ ಕರ್ಣರಂಧ್ರೇಣ ಪ್ರವಿಷ್ಟ ಕೃಷ್ಣ ಶಮಲಂ ಧುನೋತಿ ಅಂತ ವರ್ಣಿಸ್ತಾರೆ. ಮುಂದೆ ಭಾಗವತದಲ್ಲೇ ಗೋಪಿಕಾಸ್ತ್ರೀಯರು ಕೂಡ ಶರತ್ ಕಾಲದಲ್ಲಿ ತಮಗೆ ಕೃಷ್ಣ ದರ್ಶನ ನೀಡಿದ ಅಂತ ಕೃಷ್ಣನನ್ನು ನೆನೆದಿದ್ದಾರೆ. ಗೋಪಿಗೀತೆ ನಿಮ್ಮಲ್ಲಿ ಕೆಲವರಿಗೆ ನೆನಪಿರಬಹುದು. ಶರದುದಾಶಯೇ
ಸಾಧುಜಾತ ಸತ್ಸರಸಿಜೋದರ ಶ್ರೀಮುಷಾದೃಶ ಸುರತನಾಥ ತೇ ಅಶುಲ್ಕದಾಸಿಕಾ ವರದ ನಿಘ್ನತೋ ನಿಹ ಕಿಂವಥ. ಅಲ್ಲಿ ಶರದುದಾಶಯೇ, ಶರತ್ಕಾಲದ ಶುಭ್ರ ಸರೋವರದಲ್ಲಿ ಸಾಧುಜಾತ ಚೆನ್ನಾಗಿ ಅರಳಿರ್ತಕ್ಕಂಥ ಸತ್ಸರಸಿಜ ಉದರ ಶ್ರೀಮುಷಾದೃಶ ಕನ್ನೈದೆಲೆಯ ಕಾಂತಿ ಸಾರವನ್ನೇ ಅಪಹರಿಸಿದಂಥ ದೃಷ್ಟಿಯಿಂದ ಹೇ ವರದ ಅಥವಾ ವರದ, ನಮಗೆ ವರವನ್ನು ನೀಡಿ ಅನುಗ್ರಹಿಸು, ನಮ್ಮ ಬಯಕೆಗಳನ್ನು ಈಡೇರಿಸು ಎಂಬುದಾಗಿ ಗೋಪಿಕಾಸ್ತ್ರೀಯರು ಬೇಡಿದ್ದಾರೆ. ಶರದುದಾಶಯೇ, ಹೀಗೆ ಶರತ್ಕಾಲಕ್ಕೂ ಕೃಷ್ಣನ ಆಗಮನಕ್ಕೂ ಕವಿ ಕಲ್ಪಿಸಿದ ಸಂಬಂಧ ಮಾತ್ರ ಅಲ್ಲ, ವಾಸ್ತವದಲ್ಲಿ ಕೃಷ್ಣ ಶರತ್ ಪೂರ್ಣಿಮಾ ದಿನದಂದು ವೇಣುಗಾನ ಮಾಡಿ ಗೋಪಿಕಾಸ್ತ್ರೀಯರನ್ನು, ಗೋಪಾಲಕರನ್ನು, ಗೋವುಗಳನ್ನು ಅನುಗ್ರಹ ಮಾಡಿದ್ದ. ಆ ಕಾರಣದಿಂದಲೂ ಶರತ್ಕಾಲದ ಉಪಮೆ ಭಗವಂತ ನಮ್ಮ ಹೃದಯದಲ್ಲಿ ಅವನ ಕಥೆಗಳನ್ನು ಕೇಳುವವರ ಕಿವಿಗಳ ಮೂಲಕ ಪ್ರವೇಶಿಸಿ ಅವರ ಮನದ ಕೊಳೆಯನ್ನು ಕಳೀತಾನೆ ಅಂತಕ್ಕಂಥ ಇದನ್ನು ಹೇಳೋ ಸಂದರ್ಭದಲ್ಲಿ ಅತ್ಯಂತ ಉಚಿತವಾದ ಉಪಮೆ ಶರತ್ಕಾಲದ ಉಪಮೆ ಅನ್ನೋದನ್ನು ನಾವು ತಿಳಿಯಬಹುದಾಗಿದೆ. ಸಮಯ ಮುಗಿತಾ ಬಂತು. ಇಲ್ಲಿಗೆ ಇವತ್ತಿನ ಅನುಸಂಧಾನವನ್ನು ಮುಗಿಸ್ತಾ ಇದ್ದೇನೆ. ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಏನಾದರೂ ಪ್ರಶ್ನೆಗಳಿಗೆ ಹೋಗೋ ಮೊದಲು ಹೋದ ಸಲ ಒಂದು ಪ್ರಶ್ನೆ ಕೇಳಿದ್ರು ಶ್ರೀನಿವಾಸ್ ಅವರು. ಕಿರಾತ ಹೂಣಾಂಧ್ರ ಪುಲಿಂದ ಪುಲ್ಕಸ ಆಭೀರ ಕಂಕ ಯವನ ಶಕಾದಯ ಅನ್ನೋ ಶ್ಲೋಕ ಹೇಳಿದ್ದೆ. ಅದು ಭಾಗವತದಲ್ಲಿ ಎಲ್ಲಿ ಬರ್ತದೆ, ಅಧ್ಯಾಯ, ಆ ವಿವರಗಳನ್ನು ಹೇಳಬೇಕು ಅಂತ ಕೇಳಿದರು. ಇದೇ ದ್ವಿತೀಯ ಸ್ಕಂಧದ 4ನೇ ಅಧ್ಯಾಯದ 18ನೇ ಶ್ಲೋಕ, ಆ ಶ್ಲೋಕ. ಆಮೇಲೆ ಇನ್ನೊಂದು ಪ್ರಶ್ನೆ ಇವತ್ತು ಬೆಳಿಗ್ಗೆ ಟೆಕ್ಸ್ಟ್ ಮಾಡಿದ್ದಾರೆ ಮುರಳೀಧರ್ ಅವರು. ನೃಣಾಮ್ ಅನ್ನೋ ಒಂದು ಶಬ್ದ ಹಿಂದಿನ ಪಾಠಗಳಲ್ಲಿ ಬಂದಿತ್ತು, ಅದಕ್ಕೆ ಅರ್ಥ ಏನು ಅಂತ. ನೃಣಾಮ್ ಅನ್ನೋದು ಷಷ್ಠಿ ವಿಭಕ್ತಿ ಬಹುವಚನ, ನರೌ ನರಹ ಅಂತ ಶಬ್ದ. ನೃ ಶಬ್ದ, ನೃ ಅಂದರೆ ಮನುಷ್ಯ ಅಂತ ಅರ್ಥ, ನೃಣಾಮ್ ಅಂದರೆ ಮನುಷ್ಯರ ಅಂತ ಅರ್ಥ. ಮತ್ತೇನಾದರೂ ಪ್ರಶ್ನೆಗಳಿದ್ದರೆ ಇನ್ನುಳಿದ ಕೆಲ ನಿಮಿಷಗಳಲ್ಲಿ ಉತ್ತರಿಸೋ ಪ್ರಯತ್ನ ಮಾಡ್ತೇನೆ, ಕೇಳಬಹುದು. ನಮಸ್ಕಾರ. ವೆಲ್ಕಮ್. ಹೌದು. ಓ, ಇರ್ಬೋದು. ಹೌದು ನೋಡಿ, ಸ್ತುತಿಯ ನೀ ಕೇಳು, ಸ್ತುತಿಯ ನೀ ಹೇಳು, ಇಲ್ಲಿರೋ ಶಬ್ದಗಳೇ ಅದು. ವರ್ಣಯ ಶೃಣು, ಶೃಣ್ವತಃ ಶ್ರದ್ಧೆಯ ನಿತ್ಯಂ ಗೃಣತಶ್ಚ, ಶೃಣ್ವತಃ ಗೃಣತಃ, ಹೇಳೋದು ಕೇಳೋದು. ಹೌದು, ಇಲ್ಲಿರೋ ಶಬ್ದಗಳೇ. ಸ್ವಚೇಷ್ಟಿತಂ, ಭಗವಂತನ ಲೀಲೆಗಳನ್ನು, ಮಹಿಮೆಯನ್ನು. ಹೌದು. ನಾನು ಇದು ಮಾಡಿದ್ದೆ, ದಾಸರದ್ದು ಲಿಟರಲ್ ಕನ್ನಡ ಟ್ರಾನ್ಸ್ಲೇಷನ್ ಆಫ್ ಇದು ಭಾಗವತ, ಎಸ್ಪೆಷಲಿ ಭಾಗವತ ಅಂಡ್ ಉಪನಿಷತ್, ಪುರಾಣ. ಸೊ 1-to-1 ಬರ್ಬಿಟ್ಟಿದ್ದಾರೆ, ಸೊ ದಟ್ ಪೀಪಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ. ವೆರಿ ನೈಸ್, ಥ್ಯಾಂಕ್ ಯು. ಶ್ರೀನಿವಾಸ್ ಅವರು ತಾನೇ ಈಗ ಮಾತಾಡಿದ್ದು? ಹೌದು, ನಮಸ್ಕಾರ ಗುರುಗಳೇ. ನಮಸ್ಕಾರ. ಶ್ರೀನಿವಾಸ್ ಅವರೇ, ನಿಮಗೇನು ಟೆಕ್ಸ್ಟ್ ಮಾಡಿದ್ದೀನೋ ಅದನ್ನು ಎಲ್ರಿಗೂ ಹೇಳ್ತಿದ್ದೀನಿ. ಹೋದ ಸಲ ಶ್ರೀನಿವಾಸ್ ಅವರು
ಕಾಲದ ಕಲ್ಪನೆಯ ಬಗ್ಗೆ ವಿಜ್ಞಾನಿಗಳು ಇವತ್ತು ಆಧುನಿಕ ಉಪಕರಣಗಳಿಂದ ಕಂಡುಕೊಂಡ ಸತ್ಯ ಮತ್ತು ನಮ್ಮ ಪ್ರಾಚೀನರು ತಮ್ಮ ಗ್ರಂಥಗಳಲ್ಲಿ ವಿವರಿಸಿದ ವಿಷಯಗಳು ಅವೆರಡೂ ಒಂದನ್ನೊಂದು ಹೋಲ್ತವೆ ಅನ್ನೋದ್ರ ಬಗ್ಗೆ ಸಂಕ್ಷೇಪದಲ್ಲಿ ತುಂಬ ಚೆನ್ನಾಗಿ ಹೇಳಿದರು. ನನಗೆ ಅದನ್ನು ಕೇಳ್ತಾ ಇರುವಾಗ ಮನಸ್ಸಿನಲ್ಲಿ ಒಂದು ಖೇದ ಅನ್ನಿಸ್ತಾ ಇತ್ತು. ಎಷ್ಟು ದೊಡ್ಡ ವಿಷಯವನ್ನು ಎಷ್ಟು ಕಡಿಮೆ ಸಮಯದಲ್ಲಿ ಅವರನ್ನು ಇರುಕಿಗೆ ಸಿಲುಕಿಸಿ ಹೇಳೋ ಹಾಗೆ ಮಾಡಿದ್ದೀನಿ ನಾನು ಅಂತ. ಅದಕ್ಕೆ ಅವರಿಗೆ ಒಂದು ಟೆಕ್ಸ್ಟ್ ಬರೆದೆ. ಇದನ್ನು ವಿಸ್ತಾರವಾಗಿ ನಮಗೆ ತಿಳ್ಕೊಳ್ಳೋ ಅಪೇಕ್ಷೆ ಇದೆ. ಇದಕ್ಕೆ ನೀವು ಉಪಯೋಗಿಸುವ ಆಕರ ಗ್ರಂಥಗಳ ಸಮೇತ ನಮಗೆ ಇದನ್ನು ಒಂದು ಸೆಷನ್ ಪೂರ್ತಿ ವಿಸ್ತಾರವಾಗಿ ಹೇಳಬೇಕು ಅಂತ ಅವ್ರಿಗೊಂದು ಟೆಕ್ಸ್ಟ್ ಬರೆದು ವಿಜ್ಞಾಪಿಸಿದ್ದೆ. ಅವರು ಸ್ವಲ್ಪ ಸಮಯ ಕೊಡಿ, ನಾನು ಅದನ್ನೆಲ್ಲನೂ ಐ ವಿಲ್ ಗ್ಯಾದರ್ ಆಲ್ ರಿಲೇಟೆಡ್ ಥಿಂಗ್ಸ್ ಆ್ಯಂಡ್ ದೆನ್ ಐ ವಿಲ್ ಪ್ರೆಸೆಂಟ್ ಅಂತ ಹೇಳಿದ್ದಾರೆ. ಸೊ ಅವರು ಯಾವಾಗ ಸಿದ್ಧರಾಗ್ತಾರೆ ಆವಾಗ ನಾವು ಕೇಳೋದಕ್ಕೆ ಸಿದ್ಧ. ಆಕರ ಗ್ರಂಥಗಳನ್ನು ಅವರು ಸೂಚಿಸಿದರೆ ಅದ್ರ ಬಗ್ಗೆ ಮುಂದಿನ ಅಧ್ಯಯನ ಮಾಡುವವರಿಗೆ ಉಪಕಾರ ಆಗ್ತದೆ ಅನ್ನೋ ದೃಷ್ಟಿಯಿಂದ ಅದನ್ನು ಕೇಳಿದ್ದೇನೆ. ಬಹಳ ಆಸಕ್ತಿಕರವಾದ ವಿಷಯವನ್ನು ತುಂಬ ಚೆನ್ನಾಗಿ ಅಲ್ಪ ಸಮಯದಲ್ಲಿ ಅವರು ಹೇಳಿದರು. ಅದನ್ನು ಎಲಾಬ್ರೇಟ್ ಮಾಡಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅವರಲ್ಲಿ ವಿಜ್ಞಾಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ಅಂದ್ರೆ ಅದರ ಮಹತ್ವ ನೀವು ತಿಳ್ಕೊಂಡಿದ್ದೀರಾ, ನಂಗೆ ತುಂಬಾ ಖುಷಿ ಆಯ್ತು. ಅಂಡ್ ಐ ವಿಲ್ ಕಲೆಕ್ಟ್ ಆಲ್ ದ ಇನ್ಫಾರ್ಮೇಶನ್ ಅಂಡ್ ಐ ಲೆಟ್ ಯು ನೋ ಅಂಡ್ ಥ್ಯಾಂಕ್ಸ್ ಫಾರ್ ದ ಅಪರ್ಚುನಿಟಿ. Sure. So it's an opportunity for us also. Thank you. ಗುರುಗಳೇ, ಈಗ ತಾನೇ ನೀವು ಹೇಳಿದ್ರಲ್ಲ, ಅದು ಯಾವ ನಾನು ಆಕ್ಚುಲಿ ಆಮೇಲೆ ಶ್ಲೋಕ ಚತುರ್ಥ ಇದು 2:4 ನಲ್ಲಿ ಇದ್ದೀನಿ ಈಗ. ದ್ವಿತೀಯ ಸ್ಕಂದ ಚತುರ್ಥೋಧ್ಯಾಯ. ಯಾವ ಶ್ಲೋಕ? 18ನೇ ಶ್ಲೋಕ. ಓ 18. ಕಿರಾತ ಹೂಣಾಂಧ್ರ ಅಂತ ಶುರು ಆಗ್ತದೆ. ಸಿಕ್ತಾ? ಕರೆಕ್ಟ್. ಓಕೆ. ಓಕೆ, ಥ್ಯಾಂಕ್ ಯು. ವೆಲ್ಕಮ್. ಓಕೆ. ಮುರಳಿ ಅವರು ನೀವು ಮಾತಾಡ್ತಿರುವಾಗ ಒಂದು ವಿಷಯ ನೆನಪಾಯಿತು. ಬಹಳ ಹಿಂದೆ ಸುರೇಶ್ ಮದ್ದೂರ್ ಜೊತೆಗೆ ಒಂದು ಚರ್ಚೆ ಮಾಡಿದ್ದೆ ನಾನು. ಇದು ಮಾನವ ಮೂಳೆ ಮಾಂಸದ ತಡಿಕೆ ದೇಹವು ಅಂತ ಒಂದು ಸಿನಿಮಾದ ಹಾಡಿದೆ. ನಮ್ಮ ಶಿಲ್ಪಿ ಅವರ ತಂದೆ ಮಾಡಿದ್ದು ಅಂತ ಕಾಣ್ತದೆ. ಹಾಂ. ಸೊ ಅದು ಏನೋ ಬರುವಾಗ ಕತ್ತಲೆ, ಹೋಗುವಾಗ ಕತ್ತಲೆ, ಹಿಂಗೇನೋ ಒಂದಿದೆ. ತುಂಬ ಚೆನ್ನಾಗಿದೆ ಪದ್ಯ ಅದು. ನಾನು ಅದನ್ನು ಪದ್ಯ ನೋಡಿ ಸುರೇಶ್ ಮುಂದೆ ಅಂದೆ, ಪುರಂದರದಾಸರ ಪದ್ಯ ಇದ್ದಂಗಿದೆ ಇದು. ಎಷ್ಟು ಅರ್ಥವನ್ನು ಎಷ್ಟು ಸುಂದರವಾಗಿ ಶಬ್ದಗಳಲ್ಲಿ ಇದರಲ್ಲಿ ಅಡಕಗೊಳಿಸಿದ್ದಾರೆ. ಇದು ಸಿನಿಮಾದ ಹಾಡಿನ ತರಹ ಇಲ್ಲವೇ ಇಲ್ಲ. ಪುರಂದರದಾಸರ ಪದ್ಯಕ್ಕೆ ಸಮನಾಗಿ ನಿಲ್ಲಬಲ್ಲ ಪದ್ಯ ಇದು ಅಂತ ಮಾತಾಡಿದ್ದೆ. ಅವ್ರಿಗೆ ಅದು ಹಿಡಿಸ್ಲಿಲ್ಲ. ಏನಾಚಾರ್ಯ ಹಿಂಗಂತೀರಿ, ಪುರಂದರದಾಸರಲ್ಲೇ ಇವರಲ್ಲೇ ಹಾಗೆ ಹಿಂಗೆ ಅಂದರು. ಈಗ ಯಾಕೆ ನನಗೆ ಹಂಗೆ ಅನ್ನಿಸ್ತು ಅನ್ನೋದಕ್ಕೆ ನೀವು ಕಾರಣ ಕೊಟ್ರಿ. ಪುರಂದರದಾಸರ ಪದ್ಯದಲ್ಲಿ ಅವೇ ಶಬ್ದ ಬಳಸಿದ್ದಾರೆ. ಅದು ನೀವು ಅದನ್ನು ಈಗ ಯು ರಿವೀಲ್ಡ್ ದ್ಯಾಟ್. ನನ್ನ ಮನಸ್ಸಿಗೆ ಹಂಗೆ ಅನ್ನಿಸ್ಲಿಕ್ಕೆ ಕಾರಣ ಇದು. ಯಾರು? ಉದಯ ಶಂಕರ ಅಥವಾ ಹುಣಸೂರು ಕೃಷ್ಣ. ಅದ್ರದ್ದು ಪದ ಬಂದು ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗುವ ನಡುವೆ ಬರೀ ಕತ್ತಲೆ. ಅಜ್ಞಾನ, ಜೀವ. ಭಕ್ತಿಯ ಬೆಳಕು. ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ, ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ. ಭಕ್ತಿಯ ಬೆಳಕು ಬಾಳಿಗೆ ಬೇಕು, ಮುಕ್ತಿಗೆ ವಿಠಲನ ಕೊಂಡಾಡಬೇಕು. ಏನು ಎಷ್ಟು ಪದಗಳ ಜೋಡಣೆ ಎಷ್ಟು ಅದ್ಭುತವಾಗಿದೆ, ಎಷ್ಟು ಅರ್ಥಪೂರ್ಣವಾಗಿದೆ. ನಾನು ಯಾರು ಮಾಡಿದ್ದಾರೆ ಅನ್ನೋದನ್ನು ನೋಡಬಾರ್ದು, ಏನು ಮಾಡಿದ್ದಾರೆ ಅನ್ನೋದನ್ನು ನೋಡಿ ಅವರನ್ನು ಗೌರವಿಸಬೇಕು ಅನ್ನೋದು ನಂದು ಮೊದಲಿನಿಂದಲೂ. ಎನಿವೆ, ಪುರಂದರದಾಸರ ಪದ್ಯದ ಸಾಲುಗಳನ್ನೇ ಅಲ್ಲಿ ತಂದಿದ್ದಾರೆ ಅವರು. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವರು ಗುರುಗಳೇ, ಹುಣಸೂರು ಕೃಷ್ಣಮೂರ್ತಿ ವಾಸ್ ಅನ್ ಅಮೇಜಿಂಗ್
ಹೌದು ಹೌದು. I mean, ಅವರೆಲ್ಲ I think they had accomplished and in their life when they were kavis they were like almost they have seen something beyond. Yeah. ನಮ್ಮ They can write that. ಹೌದು ಅದಕ್ಕೇನೆ ಅವ್ರ ಮಗಂಗೂ ಬಂದಿದೆ ನಮ್ಮ ಶ್ರೀಪ್ರಸಾದ್ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಇಲ್ಲೇ ಇದ್ದಾರೆ ರೀ ಅವ್ರ ಮಗ ಶ್ರೀನಿವಾಸ್ ಅವರು. ಹೌದ್ರಿ? ಹಾಂ ಅದನ್ನು ಮಾತಾಡ್ಲಿಕ್ಕತ್ತೀವಿ ನಾವು. ಇಲ್ಲೇ ನ್ಯೂ ಜೆರ್ಸಿ ಒಳಗಿದ್ದಾರೆ. ಹಾಂ Okay, okay. Wow, amazing. Amazing. I'm a big fan of Jivada Shankar and Hotsur Krishnamurti. ಹಾಗಾದ್ರೆ ಶ್ರೀಪ್ರಸಾದ್ ಲೈಕ್ ಎವ್ರಿ ಸ್ಯಾಟರ್ಡೇ Okay. ಆಯ್ತಪ್ಪ, ಸಮಯ ಮುಗಿತಾ ಬಂತು. ನಾನು ಇಲ್ಲಿಗೆ ಮುಂದಿನ ಕಾರ್ಯಕ್ರಮಕ್ಕೆ ಅನಾನುಕೂಲ ಆಗಬಾರ್ದು, ಇಲ್ಲಿಗೆ ಮುಗಿಸ್ತೀನಿ. ಎಲ್ಲ ಭಕ್ತರಿಗೆ ಸಾದರ ಪ್ರಣಾಮಗಳು. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ ಗುರುಗಳೇ, ಬಹಳ ಚೆನ್ನಾಗಿ ನಮಸ್ಕಾರ ನಮಸ್ಕಾರ.